ಮತ್ತು ಈ ಕ್ಷೇತ್ರದ ಜನರಿಗೂ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕಾದ ಜವಾಬ್ದಾರಿಯನ್ನು ಹೇಗೆ ಮಾಡಲಿದ್ದಾರೆ ಎಂಬುದನ್ನು ಹಾಗೂ ಕಾವೇರಿ ನೀರು ನಮ್ಮ ಮಾಟಳ್ಳಿ ಭಾಗಕ್ಕೆ ತರಲು ಬೇಕಾದ ಕಾಲಾವಕಾಶ ಎಷ್ಟು ಎಂಬ ಮಾಹಿತಿಗಳನ್ನು ಈ ಸಭೆಗೆ ತಿಳಿಸುವರು. ಏನಿವತ್ತು ಮೊದಲು ಪ್ರಸ್ತಾಪ ಆದಾಗ ಮಾಸ್ಟರ್ ಬಹಳ ಒಂದು ಮುಖ್ಯವಾದ ವಿಷಯನ ಇಲ್ಲಿ ಹೇಳ್ತಿದ್ರು. ಮಾಟಳ್ಳಿ ಪಂಚಾಯಿತಿ ವ್ಯಾಪ್ತಿ ಬಹುಶಃ ಇವತ್ತು ನಡೆಯತಕ್ಕಂಥ ಒಂದು ಸಭೆ ಒಂದು ಐತಿಹಾಸಿಕ ಸಭೆ, ಹಿಂದೆಂದೂ ನಡೆದಿಲ್ಲ ಅಂತ ಹೇಳಿನೇ ಹೇಳ್ತಾ ಇದ್ದೆ. ಇಷ್ಟು ಒಂದು ಯಾವುದೇ ಒಂದು ಪಕ್ಷಾತೀತವಾಗಿ ಒಕ್ಕೋರ್ಲಾಗಿ ನಮಗೇನು ನೀರು, ಕಾವೇರಿ ನೀರು, ಅಂತರ್ಜಲ ಹೆಚ್ಚಬೇಕು, ಕುಡಿಯೋಕೆ ನೀರು ಬೇಕು. ಇದರ ಒಂದು ಸಂಬಂಧವಾಗಿ ಯಾಕೆಂದ್ರೆ ನಮ್ದು ರೇನ್ ಶ್ಯಾಡೋ ಏರಿಯಾ, ಬಹುಶಃ ಮಳೆ ಕಡಿಮೆ ಆಗ್ತಾ ಇರೋದ್ರಿಂದ ಇದೊಂದು ದೊಡ್ಡ ಸಮಸ್ಯೆ. ಇದು ಒಂದು ಶಾಶ್ವತ ಪರಿಹಾರ ಹುಡುಕ್ಲೇಬೇಕು, ಇದಾಗಲೇಬೇಕು ಅನ್ನೋ ಒಂದು ತೀರ್ಮಾನಗಂತೂ ತಗೊಂಡು ಬಹುಶಃ ಇಂಥ ಒಂದು ಸಭೆಗೆ ಸವಿವರವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದುವರೆಗೂ ತಾವೆಲ್ಲ ಕೇಳಿದ್ರಿ. ನನ್ನ ಚೀಫ್ ಇಂಜಿನಿಯರ್ ಸಾಹೇಬ್ರು, ಡಿ.ಸಿ. ಸಾಹೇಬ್ರು ಕಾನೂನಿನ ಚೌಕಟ್ಟಲ್ಲಿ ಹೇಗೆಲ್ಲ ಒಂದು ಪ್ರೋಗ್ರಾಮ್ ಅನ್ನ ತಯಾರಿಸಿ ಒಂದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಏನೆಲ್ಲ ಹೋಗ್ಬೇಕು ಅನ್ನೋ ಪ್ರೊಸೀಜರ್ಗಳೆಲ್ಲ ಸವಿವರವಾಗಿ ಬಹಳ ಒಂದು ತಿಳಿಸಿದ್ರು. ಇದು ನಿಜವಾಗ್ಲೂ ಈ ಒಂದು ಮಾಟಳ್ಳಿ ಭಾಗದಲ್ಲಿ ಬಹುಶಃ ನೀವು ಕಂಡರಿಯದ ಮತ್ತೆ ನೀವೇ ಕನಸು ಕಾಣದಂತ ಒಂದು ವಿಚಾರ 100%, 100ಕ್ಕೆ 200 ಭಾಗ ಶಾಶ್ವತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಇವತ್ತಿನ ಒಂದು ಸಭೆ ಮತ್ತೆ ಇವತ್ತಿನ ಒಂದು ತೀರ್ಮಾನಗಳು ಆಗುವಂತ ವಿಚಾರ. ಅಂತ ವಿಚಾರಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ. ನಿಮ್ಮೆಲ್ಲರ ಒಕ್ಕೋರ್ಲ ಒಂದು ಮನಸ್ಸಲ್ಲಿ ಏನಿದೆ ಆ ಮನಸ್ಸಿನ ಒಂದು ಬಯಕೆಯನ್ನ ತೀರಿಸಲಿಕ್ಕೆ ಇವತ್ತು ನಾವು ನಿಮ್ಮ ಮುಂದೆ ಬಹುಶಃ ಚೀಫ್ ಇಂಜಿನಿಯರ್ ಸಾಹೇಬ್ರು ಹೇಳಿದಾಗೆ ಬಹುಶಃ ಅವರ ಒಂದು 35 ವರ್ಷಗಳ ಅನುಭವದಲ್ಲಿ ಇಂಥ ಒಂದು ಸಭೆ ಮೊದಲ ಬಾರಿ ಅಟೆಂಡ್ ಮಾಡಿದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂತ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಕೊಳ್ಳೇಗಾಲ ಉಪವಿಭಾಗದ ಅಧಿಕಾರಿಗಳು ಆದಂಥ ದಿನೇಶ್ ಕುಮಾರ್ ಮೀನಾ ಅವರು, IAS ಅಧಿಕಾರಿಗಳು, ಅವರು ಇವತ್ತು ವೇದಿಕೆ ಮೇಲೆ ಹಾಸನರಾಗಿದ್ದಾರೆ. ಅದೇ ರೀತಿ ನಮ್ಮ ಭಾಸ್ಕರ್ ಸರ್ DFO ಸಾಹೇಬರು, ಅವರು ಸಹ ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ಚೀಫ್ ಇಂಜಿನಿಯರ್ ಸಾಹೇಬರು ಮಹೇಶ್ ಸಾಹೇಬರು, ಅವರು ಸಹ ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ಇವತ್ತು ಏನು ನಮ್ಮ ಈ ಭಾಗದ ಫಾದರ್ ಅವರು, ಬಹುಶಃ ಅವರ ಒಂದು ದೂರದೃಷ್ಟಿ, ಈ ಭಾಗಕ್ಕೆ ನೀವು ಯಾವುದಾದ್ರೂ ಮೂಲದಿಂದ ನೀರು ತಗೊಬನ್ನಿ, ಬಟ್ ನೀರು ತರಬೇಕು ಅನ್ನೋ ಒಂದು ಒತ್ತಾಸೆಯಿಂದ ಈ ಸಭೆ ಮತ್ತೆ ಇಷ್ಟು ಒಂದು ಈ ಒಂದು ಜಾಗದಲ್ಲಿ ಜಾಗ ಕೊಟ್ಟು ಇವತ್ತೆಲ್ಲ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಫಾದರ್ ಅವರೇ. ಅದೇ ರೀತಿ ರಘು ಸರ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರು ಸಹ ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ಉಮೇಶ್ ಅವರು ಡಬಲ್ಯ ಅವರು ಸಹ ವೇದಿಕೆ ಮೇಲಿದ್ದಾರೆ. ರಾಮಕೃಷ್ಣನವರು AW ಅವರು ಸಹ ವೇದಿಕೆ ಮೇಲಿದ್ದಾರೆ. ಅಶೋಕ್ ರವರು ಇದ್ದಾರೆ. ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಲ್ಲ ಮಾಟಳ್ಳಿ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ತಾಯಿಯಂದಿರೇ, ಮುಖಂಡರೇ ಹಾಗೂ ಯುವಕರೇ, ಆರಕ್ಷಕದಿಂದ ಬಂದಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ, ಮತ್ತೆ ನಮ್ಮ ಮಾಧ್ಯಮದ ಗೆಳೆಯರೇ, ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ವಂದಿಸ್ತೇನೆ.
ನಾವು ಒಂದು 6 ತಿಂಗಳ ಹಿಂದೆ ಒಂದು ಮೀಟಿಂಗ್ ಮಾಡಿ, 6 ತಿಂಗಳಾಯ್ತಾ ಮೀಟಿಂಗ್ ಮಾಡಿ ನಾವು 6 ತಿಂಗಳು 8 ತಿಂಗಳು 9 ತಿಂಗಳಾಯ್ತು. ಫಸ್ಟ್ ಚರ್ಚ್ ಒಳಗಡೆ ಒಂದು ನಾವು ಮೀಟ್ ಮಾಡಿದ್ವಿ. ಆಯ್ತು, 3 ತಿಂಗಳಲ್ಲಿ ಒಂದು ಆಲೇರಿಗೆ ಏನಾದ್ರು ಒಂದು ಮಾಡಬೇಕು ಅಂತ ಒಂದು ಅವತ್ತು ನಾನು ಹೇಳೋಗಿದ್ದೆ. ಅಲ್ಲಿಂದನೇ ನಾನು ಪ್ರಾರಂಭ ಮಾಡ್ತೇನೆ. ಇಲ್ಲಿಂದ ವಿಚಾರ ಹೆಚ್ಚಾಗಿ ಮಾತಾಡ್ತೇನೆ. ಯಾಕೆಂದ್ರೆ ಮಹೇಶ್ ಸರ್ ಅವರು ಒಂದು ಸ್ವಲ್ಪ ವಿಷಯನ ಇನ್ನೊಂದು ಎಲಾಬ್ರೇಟ್ ಆಗಿ ಹೇಳಬೇಕಾಗಿತ್ತು. ಅವರು ಏನು SC ಸಾಹೇಬರಾಗಿ ನೇಮಕಗೊಂಡ್ರು ಜೂನ್ 24 ಅಲ್ಲ ಸರ್? ಸರ್ ಹೌದು, ಕೇಳೋ ಪ್ರಶ್ನೆ ಗೊತ್ತಾಗಕ್ ಬಂದಿದ್ದೀನಿ. ನಾನೇನು ಶ್ರಮ ಪಟ್ಟೆ ಅನ್ನೋದನ್ನ ಹೇಳೋದು ಲೆಚ್ಚಗಾರಿಕೆ ಇಲ್ಲ ಅಂತ ನಾನು ಹೇಳಲಿಲ್ಲ. ನಾನು ಹೇಳಬೇಕು, ಶ್ರಮ 1 ವರ್ಷದ ಶ್ರಮ ಅಂತ ಹೇಳಿದೆ ಅಷ್ಟೇ. ಏನೇನ್ ಮಾಡಿದ್ವಿ ಅಂತ ಹೇಳಕ್ ಹೋಗ್ಲಿಲ್ಲ ನಾನು. ಹೌದು ನಿಜ. ಬಟ್ ಎಲ್ಲಿಂದ ಚರ್ಚೆ ಪ್ರಾರಂಭ ಆಯ್ತು, ಏನೆಲ್ಲ ಆಯ್ತು, ನೀವು ಬಂದಿದ್ದಕ್ಕೆ ಏನಾಯ್ತು ಅನ್ನೋದು ನಾನು ಹೇಳಬೇಕಲ್ಲ. ಈಗ ವಿಚಾರ ಹಿಂದೇನೋ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇದ್ರು, ನಾನು ಹೋಗಿ ಅವ್ರನ್ನ ಬರೀ ಆಫೀಸಲ್ಲಿ ಮೀಟ್ ಮಾಡಿದೆ ಅಷ್ಟೇ. ಅವ್ರು ಯಾವತ್ತು ಸ್ಪಾಟ್ಗೆ ಬರ್ತೀನಿ ಅಂತ ಹೇಳಿದ್ರು ಬರಲೇ ಇಲ್ಲ. ಅವ್ರ ಟ್ರಾನ್ಸ್ಫರ್ ಆಗೋದು. ಏನ್ ರಾಮಕೃಷ್ಣ ಯಾರು ಇದುವರೆಗೆ ಬಂದಿದ್ರು? ನೀವು ಇಲ್ಲಿ 30 ವರ್ಷದಿಂದ ಇಲ್ಲಿದ್ದೀರ. ಅಧಿಕಾರಿಗಳು ಇದುವರೆಗೂ ಈ ಭಾಗದಕ್ಕೆ ಯೋಜನೆಗಳ ಬಗ್ಗೆ ನಾವು ಹಲವಾರು ಬಾರಿ ನಾವು ಶಾಸಕರ ಗಮನಕ್ಕೆ ಮತ್ತೆ ಎಲ್ಲರ ಗಮನಕ್ಕೆ ತಂದಿದ್ರು ಸಹ ಯಾವುದೇ ಯೋಜನೆ ಇದುವರೆಗೂ 35 ವರ್ಷದಿಂದ ಯಾವುದೇ ಯೋಜನೆ ರೂಪ ಆಗಿಲ್ಲ. ಈಗ ನಮಗೆ ನೀವು ಭಗೀರಥರ ತರ ಇದ್ದೀರಾ, ನಮ್ಮ SSR ಬಂದ್ರೆ ಇಡೀ ನಮ್ಮ ಕಾವೇರಿ ನೀರಾವರಿ ನಿಗಮನೇ ಇದೆ. ಏನಾದರೂ ಒಂದು ಶಾಶ್ವತ ಪರಿಹಾರ ಇವತ್ತು ಸಿಗುತ್ತೆ ಅನ್ನೋದು ನನ್ ಭರವಸೆ. ಹಾಗಾಗಿ 24 ಜೂನ್ನಿಂದ ಏನು ಪ್ರಾರಂಭ ಆಯಿತು ನಮ್ಮ ಜರ್ನಿ, ಬಹುಶಃ ಅವರು ನಾವು ಬಹಳಷ್ಟು ಗಂಟೆಗಳ ಚರ್ಚೆ ಮಾಡಿದ್ದೆ. ಹೇಗೆ ಮಾಡ್ಬೋದು, ಹೇಗೆಲ್ಲ ಆಗತ್ತೆ. ಬಹುಶಃ ಅವರು ಕೇಳೋ ಮನಸ್ಸಿದ್ದರಿಂದ ನಾನು ಹೇಳಲಿಕ್ಕೆ ಅವಕಾಶ ಆಯ್ತು ಒಬ್ಬ ಶಾಸಕನಾಗಿ. ಯಾಕೆಂದ್ರೆ ಬೇರೆ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಆದ್ಮೇಲೆ ಮತ್ತೆ ಬಂದ್ರಲ್ಲ, ಮತ್ತೆ ಅದು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು. ಯಾರು ನಾನು ಹೇಳ್ಕೊಳಕ್ಕಂತ ಪರಿಸ್ಥಿತಿ ಇರಲಿಲ್ಲ. ಮತ್ತೆ ಅವ್ರಿಗೆ ಮಾತಾಡ್ತಿದ್ದೆ ಪ್ರತಿ ಸಾರಿ. ಇಡೀ ಒಂದು ಏನು ಕಬಿನಿಯಿಂದ ಹಿಡಿದು ಹನೂರು ಭಾಗಕ್ಕೆ ಇವತ್ತು ನೀರು ತರಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೇಗೆಲ್ಲ ಅದು ಪ್ಲಾನಿಂಗ್ ಆಯ್ತು ಅನ್ನೋದು ಬಹುಶಃ ಅದು ಗಂಟೆಗಳ ಗಟ್ಟಲೆ ಚರ್ಚೆ ಮಾಡಿದಾಗ, ಆಮೇಲೆ ವೈಜ್ಞಾನಿಕವಾಗಿ ಹೆಚ್ಚಿನ ನೀರನ್ನ ಕ್ಯಾರಿ ಮಾಡಬೇಕಾದ್ರೆ ಅದನ್ನ ಮಾಡರ್ನೈಸ್ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಿ ಅದನ್ನ ಮನಗಂಡು ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ, ಏನಾದರೂ ದಕ್ಷಿಣ ಕರ್ನಾಟಕದಲ್ಲಿ ಏನಾದರೂ ಫ್ಲೋ ಇರಿಗೇಷನ್ ಅಲ್ಲಿ ಏನಾದರೂ ಪ್ರದೇಶ ಉಳ್ಕೊಂಡಿದ್ರೆ ಅದು ಹನೂರು ತಾಲೂಕು ಮಾತ್ರ. ಅದು ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಬಹುಶಃ ಇದೆಲ್ಲ ನಿಮಗೆ ಎಲ್ಲೂ ಸಿಗೋಲ್ಲ ಈ ಪ್ರಶ್ನೆಗಳು ಅಥವಾ ಉತ್ತರ. ಇದನ್ನು ನಾವು ಒಂಚೂರು ತಮಗೆ ವಿಷಯನ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗ ಅಂತ ಪ್ರದೇಶಕ್ಕೆ ಈಗ ಉಳ್ಕೊಂಡಿರೋ ಪ್ರದೇಶ ಇದು, ಇದಕ್ಕೆ ನೀರು ಕೊಡ್ಲೇಬೇಕು ತಾನೆ. ಸೊ ಅದಕ್ಕೆ ಹೇಗೆ ಮಾಡಿದ್ರೆ ಸಾಧ್ಯ ಅನ್ನೋದ್ರ ಬಗ್ಗೆ ಫಸ್ಟ್ ಒಂದು ಪ್ಲಾನ್ ಬೇಕು, ಫಿಸಿಬಿಲಿಟಿ ಬೇಕು. ಅದಿಲ್ಲದೆ ಇದ್ರೆ ನಾವೆಲ್ಲೋ ಕೇಳಿದ್ರು ಸಹ ಏನೋ ಅಲ್ಲಿ ಉತ್ತರ ಸಿಗೋಲ್ಲ. ಬಟ್ ಇಂದ ಸಕ್ಸಸರ್ಸು ಅದರ ಬಗ್ಗೆ ಇನ್ನಷ್ಟು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅದು ನನಗೆ ಗೊತ್ತಿಲ್ಲ. ಇಲ್ಲಿ ಮುಖ್ಯವಾಗಿ ಇವತ್ತೇನು ನೀವು ನನಗೆ ಒಂದು ಅವಕಾಶ ಕೊಟ್ಟಿದ್ದೀರ, ಇಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಒಂದು ಬ್ಲೂ ಪ್ರಿಂಟ್ ಮಾಡಲೇಬೇಕು, ಒಂದು ನಕ್ಷೆ ತಯಾರು ಮಾಡಬೇಕು. ಆ ನಕ್ಷೆ ಪ್ರಕಾರ ಎಲ್ಲಾನು ಕೆಲಸಗಳಾಗಬೇಕು. ಬಹುಶಃ ಮುಂದೆ ಬರ್ತಕ್ಕಂಥದಕ್ಕೆ ಇದೊಂದು ನಾಂದಿ ಆಗ್ಬೇಕು ಅನ್ನೋದನ್ನ ದೃಷ್ಟಿ ಇಟ್ಕೊಂಡು ಇದನ್ನ ಪ್ರಾರಂಭ ಮಾಡೋದು. ಬಹುಶಃ ಅದನ್ನೆಲ್ಲಾನು ನಾವು ಮನಗಂಡು ಅದಕ್ಕೆ DPR ಮಾಡಕ್ಕೆ ಮತ್ತೆ ಹಣ ಬೇಕು. ಅದಕ್ಕೆ ಹಣ ಇಲ್ಲ. ಸುಮಾರು 2.5 ಕೋಟಿ ಅನುದಾನ ಬರೀ DPR ಮಾಡ್ಲಿಕ್ಕೆ ತಂದ್ವಿ. ಫಸ್ಟ್ DPR ಇಲ್ಲ. DPR ಇದ್ರೆ ಮಾತ್ರ ಅಲ್ಲಿ ಏನಾದ್ರು ಫೈಲ್ ಮುಂದಕ್ಕೆ ಹೋಗಕ್ ಸಾಧ್ಯ. ಅದೇ ಇಲ್ಲ ಅಂತಂದ್ರೆ ಎಲ್ಲಿಂದ ಸಾಧ್ಯ? ಆ DPR ಮಾಡ್ಲಿಕ್ಕೆ ಸುಮಾರು 2.5 ಕೋಟಿ ಅನುದಾನ ತಕ್ಷಣಕ್ಕೆ ನಾನು ಸಚಿವರ ಹತ್ರ ಹೋಗಿ ಕೇಳ್ಕೊಂಡಾಗ ಅವರು ಸ್ಪಂದಿಸಿದ್ರು, ಅದನ್ನು ಬಿಡುಗಡೆ ಮಾಡಿದ್ರು. ಅದರ ಮೇಲೆ ಎಲ್ಲ ಇಡೀ ಒಂದು ಹನೂರು ಭಾಗದ ಒಂದು ಸರ್ವೆ ಆಗಿದೆ. DPR ರೆಡಿ ಆಗ್ತಾ ಇದೆ. ಅದೆಷ್ಟಕ್ಕೆ 990 ಕೋಟಿಗೆ, ಆಲ್ಮೋಸ್ಟ್ 80 ಕೋಟಿಗೆ DPR ರೆಡಿ ಆಗ್ತಿದೆ. ಅದನ್ನು ಫೈನಲ್ ಮಾಡೋರಿದ್ದಾರೆ. ಬಟ್ ಅದನ್ನ ಮಾಡರ್ನೈಸ್ ಮಾಡಿದ್ರೆ ಮಾತ್ರ ನಮಗೆ ನೀರು ಬರುವಂಥದ್ದು. ಸೊ ನೋಡಿ ಅಲ್ಲಿ ಒಂದು ಚಾಲೆಂಜ್ ಇದೆ. ಮತ್ತೆ ಇಂದಿನವರಿಗೆಲ್ಲ ಹೊಟ್ಟೆ ತುಂಬಿದ ಮೇಲೆ ನಮಗೆ ನೀರು ಬರುವಂಥದ್ದು. ಸೊ ಇಷ್ಟೆಲ್ಲನೂ ಒಂದು ಚಾಲೆಂಜಸ್ ಅಲ್ಲಿಂದನೂ ಇದೆ. ಇದು ಒಂದು ಭಾಗ.
ಏನು ಹನೂರು ತನಕ. ಹನೂರು ಏನು ರಾಮನಗುಡ್ಡಕ್ಕೆ ಇವತ್ತು ನಾವು ನೀರು ಹರಿಸ್ತೀವಿ, ಅದು ಮೊದಲೇ ನಿಗದಿತ ಆಗಿತ್ತು. ಅದು ಗುಂಡಾಲಕ್ಕೆ ಹೋಗಿ ಇವೆರಡು ರಾಮನಗುಡ್ಡಕ್ಕೆ ಉಬ್ಬೆ ಹುಣಸೆಗೆ ಅದು ಕೊಡಬೇಕಿತ್ತು. ಬಟ್ ಅದು ಪೈಪ್ ಡಯ ಚಿಕ್ಕದಾಗಿ ಅವೈಜ್ಞಾನಿಕವಾಗಿ ಡಿಸೈನ್ ಆಗಿದ್ರಿಂದ ಅದು ತಾಂತ್ರಿಕ ಸಮಸ್ಯೆದಿಂದ ಅದು ಆಗಿರಲಿಲ್ಲ. ಮತ್ತೆ ಇದೇ ಸಾಹೇಬರು ಬಂದು ಅದನ್ನ ಕೊನೆಗೆ ಆ ಒಂದು ಟೆಂಡರ್ನ ಕ್ಲೋಸ್ ಮಾಡಿ ಮತ್ತೆ ಹೊಸದಾಗಿ ಟೆಂಡರ್ ಮಾಡಿಸಿ ನಮಗೆ, ನಾವು ಅದನ್ನು ಸಹ ಹಿಂಗೆ ರೈತರ ಸಭೆ ಮಾಡಿದಾಗ ಬಹುಶಃ ಒಂದಷ್ಟು ಜನ ರೈತರು ನನಗೆ, ಇಲ್ಲ ಸರ್ ನಾವು ಅಲ್ಲಿ ಹಳ್ಳಕ್ಕೆ ಬಿಟ್ಬಿಟ್ರೆ ಸಾಕು, ಬಹಳ ಹತ್ತಿರದಲ್ಲಿದೆ, ಒಂದು 2 ಕಿಲೋಮೀಟ್ರಲ್ಲಿ ನೀರು ಬಂದ್ಬಿಡುತ್ತೆ 4 ಕಿಲೋಮೀಟರ್ಗೆ ಅಂತ. ನಂತ ತಕ್ಷಣ ಸಭೆ ಮುಗಿದು ಅವಾಗ ಜಾಗಕ್ಕೆ ಹೋಗಿ ರಾಮಕೃಷ್ಣ ಸರ್ನ ಕರ್ಕೊಂಡೋದೆ. ಹೌದಾ ಸರ್ ಇದೊಂದು ಅವಕಾಶ ಇದೆ ಅಂತ. ಸೊ ಅಲ್ಲಿ ಗುರ್ತು ಮಾಡಿ ನಾವು ಇನ್ನೂ ಹತ್ತಿರಕ್ಕೆ ಅಂತ ಅನ್ಕೊಂಡಿದ್ವಿ. ಬಟ್ ಆಮೇಲೆ ಫೀಸಿಬಿಲಿಟಿ ಚೆಕ್ ಮಾಡಿದಾಗ 1.5 ಕಿಲೋಮೀಟರ್ ನಾವು ಡೀಪ್ ಕಟ್ಟಲ್ಲಿ ಪೈಪ್ ತಂದು ಬಿಟ್ಟು ಬಹುಶಃ ಇದನ್ನ ಸಕ್ಸಸ್ ಮಾಡಿದ್ವಿ. ಏನು ಬಹುಶಃ ಇವತ್ತು ನಿಮ್ಮ ಕಣ್ಣೆದುರುಗಡೆ ರಾಮನಗುಡ್ಡ ನೀರು ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ಅಲ್ಲಿದೆ. ಇವೆಲ್ಲ ಬಹುಶಃ ಎಲ್ಲ ಬಂದು ನೋಡಿದ್ದಾರೆ, ನೀವೆಲ್ಲ ಕಂಡಿಕ್ಕೆ ಕೇಳಿದ್ದೀವಿ. ಅದೇ ರೀತಿ ಉಬ್ಬೆ ಹುಣಸೆದು ಒಂದು ಡಿಸೈನ್ ಅನ್ನ, ಮತ್ತೆ ಅದು ಏನಪ್ಪಾ ಅಂತಂದ್ರೆ ಕಡಿಮೆ ವೆಚ್ಚದಲ್ಲಿ ಹೇಗೆ ನಾವು ನೀರನ್ನ ತರಕ್ ಸಾಧ್ಯ ಅಂತ ಹೇಳಿ ಅದೊಂದು ಡಿಸೈನ್ ಮಾಡಿದ್ವಿ. ಬಹುಶಃ ಇವತ್ತು 4.5 ಕಿಲೋಮೀಟರ್ ಆಳದಲ್ಲಿ ಬಂದಿರೋದ್ರಿಂದ ಅಷ್ಟೋ ಜನ ರೈತರಿಗೆ ನಿಜವಾಗ್ಲೂ ಇವತ್ತು ಅವರೆಲ್ಲ ಎಷ್ಟು ಒಂದು ಸಮಾಧಾನ ಮತ್ತೆ ಖುಷಿ ಪಡ್ತಿದ್ದಾರೆ ಅನ್ನೋದು ನೀವು ಬಹುಶಃ ಅಂತ ಒಂದು ದಿನ ನೀವು ಇಲ್ಲೂ ಆಗ್ಲೇಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೂ ಎಲ್ಲ ರೂಪರೇಷೆ ರೆಡಿ ಆಗ್ತಾ ಇದೆ. ಹಾಗಾಗಿ ಅವರ ಒಂದು 4.5 ಕಿಲೋಮೀಟರ್ ಮತ್ತೆ ಅಲ್ಲಿಂದ ಮುಂದೆ ಈಗ ಡ್ಯಾಮು ತುಂಬಿತು ಒಂದಷ್ಟು ರಾಮನಗುಡ್ಡ, ಮತ್ತೆ ಇನ್ನು ಮುಂದಿನವ್ರು ಶುರು ಮಾಡಿದ್ರು. ತೋಮೇರ್ಪಾಳ್ಯದಿಂದ ಬಂದ್ರು, ನಮಗೆ ಹೆಂಗಾರ ಮಾಡಿ ಒಂದು ಸ್ವಲ್ಪ ಕುಡಿಯೋಕೆ ನೀರು ಬೇಕು ಅಂತ. ಇದೇ ಪರಿಸ್ಥಿತಿ ಅವ್ರಿಗೂ, ಇದೇ ಪರಿಸ್ಥಿತಿ. ಒಂದು ತೂಬಲ್ಲಿ ನೀರು ಬಿಟ್ವಿ. ಮತ್ತೆ ಸಾಹೇಬರನ್ನ ನಾವು ಆಕ್ಚುಲಿ ಹೇಳಂಗಿಲ್ಲ ಕೆಲವು, ಆದರೂ ಕುಡಿಯೋ ನೀರಿನ ಒಂದು ವಿಚಾರವಾಗಿ ಅವರ ಒಂದು ಮಾನಸಿಕ ಒಂದು ಒತ್ತಡ ಏನಲ್ಲಿ ಜನ ಹೋಗ್ತಿದ್ದಾರೆ, ಅದಕ್ಕೆ ಯಾವುದೇ ಒಂದು ಏನು ಕಾನೂನು ಅಡ್ಡಿ ಬಂದರೂ ಸಹ ನಾನು ಅದನ್ನು ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯದಿಂದ ನಾನು ಅದನ್ನ ನೀರು ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಬಹುಶಃ ಈಗ ಚಿಂಚಳ್ಳಿ ದಾಟಿದೆ, ಮೊನ್ನೆನೆ ದಾಟಿದೆ ಅಂತೆ. ಸೊ ಅಲ್ಲಿ ತೋಮೇರ್ಪಾಳ್ಯ ಹೋಗ್ಲಿಕ್ಕೆ ಇನ್ನೂ ಒಂದು 10 ರಿಂದ 15 ದಿವಸ ಬೇಕಂತೇಳಿ ಅಲ್ಲಿ ಏನಾಗಿದೆ, ಇನ್ನೂ ಹೋಗ್ತಾ ಹೋಗ್ತಾ ಎಲ್ಲರೂ ಒಂದು ಸ್ವಲ್ಪ ಅಗಲ ಮಾಡ್ಕೊತಾರೆ ಕಾಲುವೆಗಳಲ್ಲಿ. ಸೊ ಅಟ್ಲೀಸ್ಟ್ ಅಲ್ಲಿ ನೀರು ಹಿಂಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ನಾನು ಅದಕ್ಕೆ ಆಯ್ತು, ಅಟ್ಲೀಸ್ಟ್ ಅವರು ಹೊಟ್ಟೆ ಒಂದು ತುಂಬುವಷ್ಟು ಆಗಲಿ ಅನ್ನೋ ಒಂದು ಮನಸ್ಸಲ್ಲಿ ಅನ್ಕೊಂಡು ಇನ್ನು 15 ದಿನ ಬೇಕು ಅಂತ ಹೇಳಿ ಅದು ಒಂದು ಅದು ಯಾಕೆ ಅದು ಸುಮಾರು 7 ರಿಂದ 8 ಕೋಟಿ ಬೇಕಾಗಿತ್ತು ಆ ಪ್ರಾಜೆಕ್ಟ್ ಮಾಡಲಿಕ್ಕೆ. ಅದು 2.5 ಕೋಟಿಯಲ್ಲಿ ಮುಗಿಸ್ತೀವಿ. ಅದೇ ರೀತಿ ಉಬ್ಬೆ ಹುಣಸೆದೂ 18 ಕೋಟಿಗೆ ಪೈಪ್ ಲೈನ್ ಬೇಕಂತ. ಈಗ ಸುಮಾರು 10 ಕೋಟಿಯಲ್ಲೇ ಮುಗಿಸ್ಬೇಕು ಏನೋ ಒಂದು ಪ್ರಯತ್ನ, ಒಂದು ಪ್ಲಾನ್ ಮಾಡಿದೀವಿ. ಅದನ್ನು ಕೈಗೆತ್ಕೊಂಡು ಬಹುಶಃ ಇವಾಗ ಅದು ಅಪ್ರೂವಲ್ ಅಲ್ಲಿದೆ. ಆದಷ್ಟು ಬೇಗ ಆ ಕೆಲಸನ ಪ್ರಾರಂಭ ಮಾಡಬೇಕು. ಇದು ಆಗ್ತಾ ಇರ್ತಕ್ಕಂಥ ಒಂದು ಚಿತ್ರಣ ಹನೂರಲ್ಲಿ, ಹನೂರು ತಾಲೂಕು ಅಥವಾ ಹನೂರು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ. ಜೊತೆಗೆ ಈಗೇನು ಗುಂಡಾಲಕ್ಕೆ ಸುಮಾರು ಸೀರೀಸ್ ಆಫ್ ಟ್ಯಾಂಕ್ ಅಂತ ಹೇಳಿ ಅದೊಂದು 50 ಕೋಟಿ ಬಿಡುಗಡೆ ಆಗಿದೆ. ಬಹುಶಃ ಅವ್ರಿಗೆಲ್ಲನೂ ಇವತ್ತೇನು ಅಡೆತಡೆ ಇದೆ ಅದನ್ನ ನಿವಾರಿಸಿ ನೀರನ್ನ ಸರಾಗವಾಗಿ ಹೋಗ್ಲಿಕ್ಕೆ ಅದನ್ನ ಮಾಡಲಿಕ್ಕೆ 50 ಕೋಟಿ ಬಿಡುಗಡೆ ಆಗಿದೆ. ಇನ್ನು ಗುಂಡಾಲ್ ಸೀರೀಸ್ ಅಲ್ಲಿ 70 ಕೋಟಿ ನಾವು ಅದು DPR ಮಾಡಿ ERC ಆಗಿದೆ. ಬಟ್ ಮೊನ್ನೆ ಬೋರ್ಡ್ ಬಂದು ಡೆಫರ್ ಆಯ್ತು, ಇನ್ನೊಂದ್ಸಾರಿ ಕೊಡೋಣ ಅಂತ ಹೇಳಿ. ಅದಾಗಿದ್ರೆ ಇಡೀ ಗುಂಡಾಲ್ ಸೀರೀಸ್ ಏನು ಕೆನಾಲ್ಗಳಿವೆ ಅವಷ್ಟೂ ಕ್ಲಿಯರ್ ಆಗ್ಬಿಡುತ್ತೆ. ಈ ತರದ ಒಂದು ಹಂತವಾಗಿ ನೀರಾವರಿದು ಮೇಲಿಂದ ಬರ್ತಾ ಇರತಕ್ಕಂಥದ್ದು. ಅಷ್ಟರಲ್ಲಿ ಈಗೇನು ಉಡ್ತಾರೆ ಬಂತು. ಉಡ್ತಾರೆ ಕೇವಲ 330 ಕೋಟಿಗೆ ಒಂದು DPR ಅನ್ನ ತಯಾರು ಮಾಡಿ ಒಂದು ಹೆಡ್ ಅನ್ನ ಮಾಡಿ ಅದಕ್ಕೆ ಮಾತ್ರ ತುಂಬಿಸೋದಂತ ಪ್ಲಾನ್ ಆಯ್ತು. ಆ ಪ್ಲಾನ್ ನಡೀತಾ ಇರಬೇಕಾದ್ರೇನೆ ಇಲ್ಲಿ ದಂಟಳ್ಳಿಯಿಂದ ಬರಬೇಕು ಅಂತೇಳಿ ಇಲ್ಲಿ ಒಂದು ರೀತಿ ಕೂಗು ಶುರು ಆಯ್ತು. ಬಟ್ ನಾವು ಅಲ್ಲೂ ಹೋದಾಗ ನಾನು ಅವತ್ತೇ ಇಲ್ಲಿ ಬಂದಿದ್ದೆ. ಇಲ್ಲಿ ಬಂದಾಗೂ ಸಹ ಈ ತರ ಸ್ಟ್ರೈಕ್ ಕುತ್ಕೊಳ್ಳೋದು, ಅಲ್ಲೇ ಹೋಗಿ ನಾನು ಕುತ್ಕೊಂಡು ಸಮಾಧಾನವಾಗಿ 3 ಗಂಟೆಗಳ ಕಾಲ ಅವ್ರಿಗೆ ಸವಿವರವಾಗಿ ವಿವರಣೆ ಕೊಟ್ಟೆ. ಫಾರೆಸ್ಟ್ ಇದೆ, ಅಷ್ಟು ಈಸಿಯಾಗಿ DPR ಮಾಡ್ಲಿಕ್ಕೆ ಆಗಲ್ಲ, ಅದೇನಿತ್ತು ಒಂದು ಟೆಕ್ನಿಕಲ್ ರಿಪೋರ್ಟ್ ಫೀಸಿಬಿಲಿಟಿ ರಿಪೋರ್ಟ್ ತಗೊಂಡೇ ಮಾಡಬೇಕು. ಬಟ್ ಅವತ್ತೊಂದು ಮಾತು ಹೇಳಿದೆ,
ನೋಡಿ ನೀವು ಕೈ ಬಿಡಿ, ಇಲ್ಲಾಂದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಬಟ್ ಅವರು ಅದಕ್ಕೆ ಆಗೋವರೆಗೂ ನಾವು ಬಿಡೋಲ್ಲ ಅನ್ನೋ ಲೆಕ್ಕಕ್ಕೆ ಒಂದು ಹಠಕ್ಕೆ ಬಿದ್ದು. ಅದು ಯಾವ ರೀತಿ ಹಠ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅದು ನೋಡಿ, ಒಂದು ಈ ಭಾಗಕ್ಕೆ ನೀರು ಕೊಡೋಕ್ಕೆ ಸಂಪೂರ್ಣವಾಗಿ ಪ್ಲಾನ್ ಆಗಿದೆ. ಹೇಗೆ ನಾವು ಒಂದು ಉದಾಹರಣೆ, ಗುಂಡಾಲದಿಂದ ಇವತ್ತೇನು ಅಲ್ಲಿ ಡೆಲಿವರಿ ಚೇಂಬರಿಂದ ರಾಮನಗುಡ್ಡಕ್ಕೆ ನೀರು ಕೊಡ್ತಾ ಇದ್ದೀವಿ, ಅದೇ ರೀತಿ ಉಬ್ಬೆವಣಸಿಗೆ ನೀರು ಕೊಡ್ತಾ ಇದ್ದೀವಿ. 100ಕ್ಕೆ 100ರಷ್ಟು ಉಡುತರೆ ಹಳ್ಳಕ್ಕೆ ನೀರು ತರುವಂಥ ಕೆಲಸ ಹಾಗೇ ಆಗುತ್ತೆ. ಬಹುಶಃ ಅದಕ್ಕೆ DPR ರೆಡಿ ಆಗಿದೆ. ಎಷ್ಟಕ್ಕಾಯ್ತು? 330 ಫಸ್ಟ್ ಇತ್ತು, ಆಮೇಲೆ 350ಕ್ಕೆ ಎಕ್ಸ್ಟೆಂಡ್ ಮಾಡೋದು, 380ಕ್ಕೆ. ಮತ್ತು ಅದು ಸಾಕಾಗಲ್ಲ ಅಂತ ಅದು ಅಷ್ಟಕ್ಕೆ ಅದು ಏನು ಹೆಡ್ನ ನಾವು ದೊಡ್ಡದು ಮಾಡಿ ನೀರನ್ನು ತರಬೇಕು ಉಡ್ತೊರೆಗೆ ಅಂತ ಹೇಳಿ. ಎಲ್ಲಿ ಇವಾಗ ಇದೆಲ್ಲ ಸ್ಟಾರ್ಟ್ ಆಯ್ತು. ನಾವು ಯಾವತ್ತು ರಾಮನಗುಡ್ಡ ನೀರು ಬಿಟ್ಟಿದ್ದ ದಿವಸನೇ ನಾನು ಸಾಹೇಬರನ್ನು ಎಲ್ಲರನ್ನೂ, ಮತ್ತೆ ಇವರು ಯಾಕೆ ಗ್ಯಾಪ್ ಆಯ್ತು 5 ತಿಂಗಳು ಅಂತಂದ್ರೆ, ಇವ್ರು ಪ್ರಮೋಷನ್ ಬಂದು ಮತ್ತೆ ಚೇಂಜ್ ಆಗೋದು. ಮತ್ತೆ ಅಲ್ಲಿ ನನಗೆ ವ್ಯಾಕ್ಯೂಮ್ ಅಂತ ಹೇಳಿದ್ನಲ್ಲ, ಯಾರನ್ನ ಹತ್ರ ಮಾತಾಡೋದು, ಹೇಗೆ ಮಾತಾಡೋದು ಅಂತ ಪ್ರಶ್ನೆ ಶುರು ಆಯ್ತು. ಆಮೇಲೆ ಇವ್ರ ಹತ್ರ ಎಲ್ಲ ಮತ್ತೆ ಚರ್ಚೆಗಳು ಮಾಡಬೇಕಾದ್ರೆ ಮತ್ತೆ ಇವರು ಆ ಒಂದು ಸಮಸ್ಯೆ ಹೇಗಾಯ್ತು ಅಂದ್ರೆ, ಫಸ್ಟ್ ಆರ್ಡರ್ ಆಗಿ ಕ್ಯಾನ್ಸಲ್ ಆಗಿ ಇದೆಲ್ಲ ಏನೇನಾಯ್ತು. ಬಹುಶಃ ಇದಕ್ಕೆಲ್ಲ ಒಂದು ಇವತ್ತು ನಾನು ನೇರವಾಗಿ ಹೇಳೋದಾದ್ರೆ ಹೆಚ್ಚು ಒತ್ತು ಕೊಡ್ತಾ ಇಕ್ಕಂಥದ್ದು ಮಹಾದೇವಪ್ಪ ಸಾಹೇಬರು, ಇವನ್ ಉಸ್ತುವಾರಿ ಸಚಿವರು ಸಹ ಈಗೆಲ್ಲ ಥರದ ಒಂದು ಮಾಹಿತಿ ತರಿಸ್ಕೊಂಡಿದ್ದಾರೆ. ಮೊದಲಿಂದನೂ ಮಹಾದೇವಪ್ಪ ಸಾಹೇಬರು ನಮ್ಮ ಜೊತೆ, ನಾನು ಮತ್ತೆ ಮಹಾದೇವಪ್ಪ ಸಾಹೇಬ್ರನ್ನೇ ಉಳಿಸ್ಕೊಳ್ಳೇಬೇಕು, ಇವ್ರು ಬಂದ್ರೇನೆ ನಮಗೊಂದು ಈ ಭಾಗಕ್ಕೆ ಒಂದು ನ್ಯಾಯ ಸಿಗತ್ತೆ ಅನ್ನೋದನ್ನ ಇದನ್ನ ನೇರ ನಾನು ಇಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಬಹಳ ಇಂಪಾರ್ಟೆಂಟ್ ವಿಚಾರ. ಅದಕ್ಕೆ ಮುಖ್ಯಮಂತ್ರಿಗಳು ಸಹ ಅದಕ್ಕೆ ಅದೊಂದು ಒಪ್ಪಿಗೆ ಕೊಟ್ಟಿದ್ರಿಂದ ಮಾತ್ರ ಅದು ಸಾಧ್ಯ ಆಯಿತು. ಫಸ್ಟ್ ಅದು ಕ್ಯಾನ್ಸಲ್ ಆಯಿತು, 5 ತಿಂಗಳು ವನವಾಸ ಆಯಿತು. ಮತ್ತೆ ಅವ್ರನ್ನ ತಂದು, ಅದರಲ್ಲೂ ಇನ್ನೊಂದು ಚಾಲೆಂಜ್ ಇದೆ, ಅದನ್ನ ಎದುರಿಸ್ತಾ ಇದ್ದೀವಿ. ಕೋರ್ಟ್ಗೆ ಹೋಗಿದ್ದಾರೆ ಅವರು, ಅದನ್ನೆಲ್ಲ ಏನೇನು ಬೇಕೋ ಮಾಡ್ತಾ ಇದ್ದೀವಿ. ಈ ಥರ ಒಂದೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದ್ರ ಹಿಂದೆಗಡೆ ಬರೀ ಒಂದು ಫಾಲೋ ಅಪ್ ಮಾಡಿದ್ರೆ ಆಗಲ್ಲ, ಅದಕ್ಕೆ ಬರ್ತಕ್ಕಂಥ ಚಾಲೆಂಜಸ್ನ ಹೇಗೆ ನಿಭಾಯಿಸ್ತೀವಿ, ಬುದ್ಧಿವಂತಿಕೆಯಿಂದ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಅಷ್ಟೇ ಮುಖ್ಯ. ಹಾಗಾಗಿ ಆ 380 ಕೋಟಿದ ಅವತ್ತು ನಾವು ರಾಮನಗುಡ್ಡಕ್ಕೆ ನೀರು ಬಿಟ್ಟಿದ್ದ ದಿವಸನೇ ಮತ್ತೆ ಇಲ್ಲ ಸರ್ ಇದೊಂದು ಏನಾದ್ರು ಮಾಡಲೇಬೇಕು ಅಂತೇಳಿ ಅಲ್ಲಿ ಮುರಾರ್ಜಿ ಶಾಲೆಯಲ್ಲಿ ಹೋಗಿ ಕೂತ್ಕೊಂಡು 3 ಗಂಟೆಗಳ ಕಾಲ ಚರ್ಚೆ, ಯಾವ್ದು ಎಲ್ಲಿಂದ ಹೆಂಗಿಂದ ಏನಾಗತ್ತೆ ಅಂತ. ಸೊ ಅದನ್ನು ಸಂಪೂರ್ಣವಾಗಿ ವಿವರಣೆ ನಾವು ಬಹುಶಃ ಅವ್ರಿಗೆ ನನಗೆ ಅದೇನು ಅಷ್ಟು ಮಾಹಿತಿ ಇಲ್ಲ, ಬಟ್ ಅದರೆಲ್ಲ ತಿಳ್ಕೊಂಡ್ರು. ನಾನು ಸಹ ಅವತ್ತು ಸವಿವರವಾಗಿ ಎಲ್ಲ ಡೀಟೇಲ್ನ ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ವಿ. ಮತ್ತು ಅವ್ರನ್ನು ಸ್ಪಾಟ್ ಕರ್ಕೊಂಬಂದು ಎಲ್ಲ ಒಂದು ಜಾಗಗಳನ್ನ ವೀಕ್ಷಣೆ ಮಾಡಿಸಿದ್ದೀವಿ. ಅವ್ರಿಗೂ ಈಗೆಲ್ಲ ಸಂಪೂರ್ಣ ಮಾಹಿತಿ ಇದೆ. ಒಂದು ತೀರ್ಮಾನ ತಗೊಂಡಿದ್ದು ಕಾವೇರಿ ನೀರನ್ನ ಮತ್ತೆ ಅಲ್ಲಿಂದನೇ ಇಲ್ಲಿಂದ ಬಂದು ಅದನ್ನೇ ಆ ಹೆಡ್ಡಿಂದ ಈಗೇನು 617 ಕಾವೇರಿ ನದಿ ಇದೆ, 718ಕ್ಕೆ ಅಜ್ಜಿಪುರಕ್ಕೆ ಬರುತ್ತೆ, ಒಡಕೆಹಳ್ಳ 530, 480 ಬಿದರಳ್ಳಿ, 435 ಮಾಟಳ್ಳಿ. ಇನ್ನು ಹೋಗ್ತಾ ಹೋಗ್ತಾ ಪಾಲಾರ್ ಇನ್ನ ಕಡಿಮೆ. ಇಷ್ಟು ಆಲ್ಟಿಟ್ಯೂಡ್ ಇರೋವಾಗ 100% ನಮ್ಗೆ ಫೀಸಿಬಲ್ ಇದೆ. ಬರೀ ಒಂದು ಪೈಪ್ಲೈನ್ ತರಬೇಕು. ಆ ಪೈಪ್ಲೈನ್ ತಂದ್ರೆ ನಾವು ಹೆಂಗ್ ಬೇಕಾದ್ರೆ ನೀರು ಕೊಡ್ಬೋದು. ಯಾಕಂದ್ರೆ ಅಜ್ಜಿಪುರಕ್ಕೆ ಬೋರೆ ಬರೋದು ಈಗ ಅಲ್ಲಿ ನಮಗೆ ಒಂದಿರ್ತಕ್ಕಂಥದ್ದು ಸಮಸ್ಯೆ ಏನು, ಫಾರೆಸ್ಟ್ ಇಲಾಖೆ ಸರಗೂರಿಂದ ಹನೂರವರೆಗೂ ಬಂದ್ಬಿಡುತ್ತೆ, ಹನೂರಿಂದ ಅಜ್ಜಿಪುರ ದಾಟೋವರೆಗೂ ಫಾರೆಸ್ಟ್. ಇದು ನಮ್ಗೆ ಇರ್ತಕ್ಕಂಥ ಚಾಲೆಂಜು. ಮತ್ತು ಅಲ್ಲಿಂದ ರಾಮಾಪುರ ಬಂದು ರಾಮಾಪುರದ ದೊಡ್ಡಾಳತ್ತೂರಿಂದ ಕೌದಳ್ಳಿಯಿಂದ ನಮ್ಮ ಮತ್ತೆ ಒಡಕೆಹಳ್ಳಿಗೆ ಬರೋದು ಇಲ್ಲಿ ಹಾಗೇನೆ ಚಾಲೆಂಜ್. ಒಂದು ನಿಮಿಷ ಶೆಟ್ಟಳ್ಳಿದು ಮುಂದಕ್ಕೆ ಹೋಗುತ್ತೆ, ಕೊರಟಿ ಹೊಸೂರು, ಶೆಟ್ಟಳ್ಳಿ, ದಂಟಳ್ಳಿ. ಈ ಕಾವೇರಿ ನದಿಗೆ ಹೋಗಿ ಏನು ತೊಂದರೆನೇ ಇಲ್ಲ, ಅದನ್ನು ಇದೆ ಮುಂದಕ್ಕೆ. ಶೆಟ್ಟಳ್ಳಿಗೂ ಇದೆ, ಕೊರಟಿ ಹೊಸೂರು, ಶೆಟ್ಟಳ್ಳಿ ಅಷ್ಟೇ ಅವ್ರಿಗೂ ನೀರು ಅವಶ್ಯಕತೆ ಇದೆ. ಇವತ್ತು ಗೂಳೆ ಹೋಗಿರೋದು ಜಾಸ್ತಿ ಏನಾದರೂ ಕ್ಷೇತ್ರದಲ್ಲಿ ಜನ ಇದ್ರೆ ಅದು ಕೊರಟಿ ಹೊಸೂರು, ಶೆಟ್ಟಳ್ಳಿ, ದಂಟಳ್ಳಿ ಮತ್ತೆ ಎಲೆಮಳ ಭಾಗ ಅಂತ ಒಂದು ಪರಿಸ್ಥಿತಿ ಇಡೀ ಕ್ಷೇತ್ರದಲ್ಲಿದೆ. ಸೊ ಅಂತ ಒಂದು ವಿಚಾರವಾಗಿ ಇವತ್ತು ಏನು ನಾವು ಕೌದಳ್ಳಿಯಿಂದ ಒಡಕೆಹಳ್ಳದಿಂದ ಬಿದರಳ್ಳಿಗೆ ಬರೋ ತನಕ ಇದಾಗೇನು ಫಾರೆಸ್ಟ್, ಇದನ್ನ ನಾವು ಕ್ಲಿಯರೆನ್ಸ್ ತಗೊಂಡು ಮಾಡುವಂಥದ್ದೇ ನಮ್ಮ ಮುಂದೆ ಇರತಕ್ಕಂಥ ಚಾಲೆಂಜ್.
ಸೊ ಇದಕ್ಕೆ ಮತ್ತೆ ಎಷ್ಟು ಅನುದಾನ ಬೇಕು ಅಂತ ಹೇಳಿ ಮತ್ತೆ ಎಲ್ಲ ಚೆಕ್ ಮಾಡಿ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿ ಕೊನೆಗೆ 490 ಕೋಟಿಗೆ ತಂದು ನಿಲ್ಲಿಸಿದ್ವಿ. ಇವತ್ತು ಅದು DPR ರೆಡಿ ಆಗಿದೆ. ಆ 490 ಕೋಟಿ ಈಗೆಲ್ಲ ERCಗೆ ಈ ತಿಂಗಳು ಮೀಟಿಂಗ್ ಇದೆ, ಸಾಹೇಬ್ರು ಹೇಳ್ತಾರೆ. ಮೀಟಿಂಗ್ 24ನೇ ತಾರೀಕು ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಯಕ್ಷ ಪ್ರಶ್ನೆ ಬರ್ತವೆ, ಅದಕ್ಕೆಲ್ಲನೂ ಅವ್ರು ಉತ್ತರ ಕೊಟ್ಟು ಅದನ್ನು ಪಾಸ್ ಮಾಡಿಸ್ಬೇಕು. ಅದು ಬಹಳ ಅಗೇನ್ ಇಂಪಾರ್ಟೆಂಟ್ ಕ್ವಶನ್ ಪಾಯಿಂಟ್. ಒಂದು ಘಟ್ಟ ದಾಟಬೇಕದು. ಅದಾದ್ಮೇಲೆ ಬೋರ್ಡ್ಗೆ ಹೋಗೋದು. ಬೋರ್ಡಲ್ಲಿ ಸಚಿವರು ಇರ್ತಾರೆ, ಭಾರಿ ನೀರಾವರಿ ಸಚಿವರು DK ಶಿವಕುಮಾರ್ ಸಾಹೇಬರು, ಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗಗಳು ಅಲ್ಲಿರ್ತಾರೆ. ಆ ಬೋರ್ಡಲ್ಲಿ ಕ್ಲಿಯರ್ ಆಗಬೇಕು. ನೆಕ್ಸ್ಟ್ ಲಾಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಆದರೆ ಮಾತ್ರ ಮತ್ತೆ ಅದು ನಮಗೆ ನೆಕ್ಸ್ಟ್ ಏನೋ ಟೆಂಡರ್ಗೆ ಮತ್ತೊಂದಕ್ಕೆ ಮುಂದುವರಿಸ್ತಕ್ಕಂಥ ಕೆಲಸ. ಇದು ಪ್ರೊಸೀಜರ್. ಈಗ DPR ಆಗಿರೋದು ಈಗ ಇಲ್ಲಿ ಮುಂದೆ ಇರ್ತಕ್ಕಂಥದ್ದು ಕನ್ಫರ್ಮ್. ನೆಕ್ಸ್ಟ್ ಲೆವೆಲ್ಲು ERC. ಸೊ ಇದು DPR ಆಗಿರ್ತಕ್ಕಂಥ ಪುಸ್ತಕ ಬಹುಶಃ ಫಾದರ್ ಕೈ ಕೊಡ್ತಾ ಇದ್ದಾರೆ. ಅದು ಏನು ನೀವು DPR ಅಂತ ಹೇಳ್ತಾ ಇದ್ರಿ ಅದೀಗ ರೆಡಿ ಇದೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಫಾಲೋ ಅಪ್ ಮಾಡುವಂಥದ್ದು ERCಗೆ ಹೋಗಿ, ERC ಇಂದ ಬೋರ್ಡ್ ಮೀಟಿಂಗ್ ಹೋಗಿ, ಬೋರ್ಡ್ ಮೀಟಿಂಗ್ ಅಪ್ರೂವ್ ಆದರೆ ಕ್ಯಾಬಿನೆಟ್ಗೆ ಹೋಗಿ, ಕ್ಯಾಬಿನೆಟ್ ಇಂದ ನೆಕ್ಸ್ಟ್ ಟೆಂಡರ್ ಆಗುವಂಥದ್ದು. ಇದಕ್ಕೆಲ್ಲನೂ ಒಂದಷ್ಟು ಸಮಯ ಅಂತೂ ಇದೆ. ಇದನ್ನು ಆದಷ್ಟು ಬೇಗ ಈ ಈಗ ನಾನು ಏನು ನೀರಾವರಿ ಸಚಿವರು ಇರ್ಬೋದು, ಮಹದೇವಪ್ಪ ಸಾಹೇಬ್ರು ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಇವರೆಲ್ಲರೂ ಬಹಳ ವಿನಮ್ರತೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ಈ ಉಡುತರ ಹಳ್ಳಕ್ಕೆ, ಅದರಲ್ಲೂ ರಾಮಾಪುರ ಹೋಗ್ಲಿಕ್ಕೆ ಬಹುಶಃ ನೀವೇನು ಪರಿತಪಿಸ್ತಾ ಇದ್ದೀರಾ, ಇಡೀ ಹೋಗ್ಲಿ ಪರಿತಪಿಸ್ತಾ ಇದೆ. ಅಷ್ಟಂತೂ ನಾನು ಹೇಳಬಲ್ಲೆ. ಬಹುಶಃ ನೀವು ಸ್ವಲ್ಪ ಜಾಸ್ತಿ ಇರ್ಬೋದು, ಇನ್ನು ಮೇಲ್ ಮಾಡಿದವರು ಒಂದು ಸ್ವಲ್ಪ ಕಡಿಮೆ ಇರ್ಬೋದು. ಬಟ್ ಒಟ್ಟಾರೆ ರಾಮಾಪುರ ಹೋಗ್ಲಿಗೆ ಇದು ಒಂದು ಗೇಮ್ ಚೇಂಜರ್ ಅಂತಾನೆ ನಾನು ಹೇಳ್ತಾ ಇದ್ದೆ. ಇದಾಗಲೇಬೇಕು, ಇದು ಮಾಡಿದ್ರೆ ಮಾತ್ರ ನಾವು ಉಳಿಗಲ್ಲ ಅನ್ನೋ ನಿಟ್ಟಿನಲ್ಲಿ ನಾನು ಈ ಪ್ರಾಜೆಕ್ಟ್ ವಿಚಾರವಾಗಿ ಸಂಪೂರ್ಣವಾಗಿ ಅಷ್ಟು ಸವಿವರವಾಗಿ ಫೀಸಿಬಲ್ ರಿಪೋರ್ಟ್ ಅನ್ನು ನಾವು ತಯಾರು ಮಾಡಿದ್ದೇವೆ. ಬಹುಶಃ ಇಂಜಿನಿಯರ್ ಸಾಹೇಬರು, ಮಹೇಶ್ ಸಾಹೇಬ್ರು ಇಲ್ಲದೆ ಸಾಧ್ಯವಾಗ್ತಿರ್ಲಿಲ್ಲ ಅನ್ನೋ ಮಾತನ್ನ ಮತ್ತೊಮ್ಮೆ ನಾನು ಈ ಸಭೆಗೆ ಹೇಳಲೇಬೇಕು. ಅವರು ಸಹ ನನ್ನ ಜೊತೆ ಈಗ ನಾವು ಏನಾದರೂ ಹೇಳಿದಾಗ ಅದಕ್ಕೆ ಸ್ಪಂದಿಸಬೇಕಲ್ಲ, ಆ ಸ್ಪಂದನೆ ಅನ್ನೋದು ಅಲ್ಲಿದೆ. ಬಹುಶಃ ಅವರು ಈ ಭಾಗದಲ್ಲಿ ಹುಟ್ಟಿ ಬೆಳೆದ್ರಿಂದ ಅವ್ರಿಗೂ ಏನಾದ್ರು ಮಾಡ್ಬೇಕಂತೇಳಿ ಒಂದು ತವಕ ಇದೆಯಲ್ಲ, ಅದು ಇಂಪಾರ್ಟೆಂಟು. ಅದೇ ರೀತಿ ಇವತ್ತೇನಾದ್ರು ನನಗೆ ಕೊಟ್ಟಿರುವಂಥ ಅವಕಾಶದಲ್ಲಿ ಈ ಪ್ರದೇಶಕ್ಕೆ ಸಂಪೂರ್ಣವಾಗಿ ನೀರಾವರಿ ಕೊಡಲೇಬೇಕು ಅಂತ ಹೇಳಿ ನಾನು ತೀರ್ಮಾನ ತಗೊಂಡು ಇದಕ್ಕಿಷ್ಟು ಒತ್ತು ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೆ. ಯಾಕಂದ್ರೆ ನೀವೆಲ್ಲ ಏನು ನಿರೀಕ್ಷೆಯಲ್ಲಿದ್ರಿ ಅದು ಆಗಲೇಬೇಕು ಅನ್ನೋಂಥ ವಸ್ತು ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಈ ಕೆಲಸಗಳನ್ನ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ಏನು ನಿಮ್ಮ ಮುಂದೆ ಏನಕ್ಕಪ್ಪ ಅಂತಂದ್ರೆ ಇದುವರೆಗೂ ಏನೆಲ್ಲ ಆಗಿದೆ ಅನ್ನೋದನ್ನ ವರದಿಯನ್ನ ನಿಮ್ಮ ಮುಂದೆ ಇಟ್ಟಾಗ ಬಹುಶಃ ನೆಕ್ಸ್ಟ್ ನೀವು ಕೇಳ್ಬೋದು, ಈಗ ಇಲ್ಲಿಂದ ಆಗಿದೆಯಲ್ಲಪ್ಪ, ನೆಕ್ಸ್ಟ್ ಏನಾಯ್ತು ಅಂತ ನಿಮ್ಗೆ ಕೇಳಕ್ಕೆ ಇಲ್ಲಿಂದ ಒಂದು ರೆಫರೆನ್ಸ್ ಆಗತ್ತೆ. ಹೌದೌದು. ಸೊ ಆ ಕಾರಣದಿಂದನೇ ಇವತ್ತು ನಿಮ್ಮ ಮುಂದೆ, ಯಾಕೆಂದ್ರೆ ಬೇರೆ ಏನೋ ಹೇಳಿ ಹೋಗ್ಲಿಕ್ಕೆ ಬಂದಿಲ್ಲ. ಯಾವುದೇ ತರದ ನಿಮ್ಮನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಅಲ್ಲ ಇದು. ಇನ್ನೇನೋ ಹೇಳ್ಬಿಟ್ಟು ಮತ್ತೆ ತಪ್ಪಿಸ್ಕೊಳ್ಳೋ ವಿಚಾರ ಅಲ್ಲ. ಅದಕ್ಕೆ ಉದಾಹರಣೆ ಹಾಲೇರಿ ಕೆರೆ. ಬಹುಶಃ ಹಾಲೇರಿ ಕೆರೆ ನಾನು ಒಂದ್ಸಾರಿ ಬಂದು CCF ಅವ್ರನ್ನ ಕರ್ಕೊಂಬಂದೆಲ್ಲ ತೋರಿಸ್ದೆ. ಅವರು ಹಿರಲಾಲ್ ಸಾಹೇಬ್ರಿದ್ರು. ಇನ್ನೇನು ನಾನು ಬಂದು ಅವ್ರು ಹೇಳಿದ ಸ್ಪೀಡ್ ನೋಡಿದ್ರೆ ಇನ್ನೇನು ನೆಕ್ಸ್ಟ್ ಜನ ಆಗೋಯ್ತಿದ್ದೆ ಅನ್ಕೊಂಡೆ. ಅಲ್ಲೊಂದು ಪ್ರಶ್ನೆ ಇಟ್ರು, ಸರ್ ಅದು ಅಪ್ರೂವಲ್ ಕಳಿಸ್ಬೇಕು ಅಂತ. ಇನ್ನು ಮತ್ತೆ ಹೋಯ್ತು, ಸ್ಟೇಟ್ ಬೋರ್ಡ್ಗೆ ಹೋಯ್ತು. ಅಲ್ಲಿ ಎಷ್ಟು 7 ಎಕರೆ ಮಾತ್ರ ಅಂತ ಇತ್ತು. ಆ 7 ಎಕರೆ ಅಂತ ಹೇಳಿದ್ರು, ಆಯ್ತು ಅಷ್ಟೇ ಕೊಡಿ ನನಗೆ ಈಗ ಅಂತ. ಆ 7 ಎಕರೆಗಂತ ನಾವು ಫಸ್ಟ್ ಇಲ್ಲಿಂದ ರಿಪೋರ್ಟ್ಗಳು ಹಾಕಿ ಮತ್ತೆ ಸ್ಟೇಟ್ಗೆ ಹೋದಾಗ ಸ್ಟೇಟಿಂದ ಸಾಹೇಬರಲ್ಲಿ ಖಂಡ್ರೆ ಸಾಹೇಬರು ನಿಜವಾಗ್ಲೂ ಇದು ಏನಾಗಿದೆ ಅಂದರೆ, ಈಗ ಫಾರೆಸ್ಟ್ ಇಲಾಖೆ ಜೊತೆ ಹೆಂಗೆ ನೀರಾವರಿ ಇಲಾಖೆ ಜೊತೆ ಎಷ್ಟು ಸಮನ್ವಯದಿಂದ ಇದೀನೋ, ಈಗ ಪ್ರತಿಯೊಬ್ಬರೂ ನಾನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕಾಗ್ತಿದೆ. ಒಂದು 3 ಗಂಟೆಗಳ ಕಾಲ ದಿನನಿತ್ಯ 2 ರಿಂದ 3 ಗಂಟೆ ಅದನ್ನ ಒತ್ತು ಕೊಡ್ತಕ್ಕಂಥ ಕೆಲಸನೇ ಆಗ್ತಾ ಇದೆ. ಈಗೇನು ಆ ಕೆಲಸನ ಬಹುಶಃ ನಿಮ್ ಕಣ್ಣೆದುರುಗಡೆ ಇದೆ. ಈಗ ಅದು ಕೆರೆ ರೀತಿ ಕಾಣ್ತಾ ಇದೆ ತಾನೆ. ಈಗ ಮೊದಲು ಅದು ಬಹಳ ಚಿಕ್ಕದಾಗಿತ್ತು, ಈಗ
ಆಲ್ಮೋಸ್ಟ್ 40 ಅಡಿ 50 ಅಡಿ ಎತ್ತರಕ್ಕೆ ಈಗ ಒಂದು ಬಂಡನ್ನ ಮಾಡಿರೋದ್ರಿಂದ ಹೆಚ್ಚು ನೀರನ್ನ ಶೇಖರಣೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಏನು ನಾವು ಇಲ್ಲಿ ಈ ಭಾಗದ ಒಂದು ಹಾಲೇರಿ ಕೆರೆ ಕಿರೆಪಾತಿಗೂ ಹೂಳು ತೆಗಿಬೇಕು, ಅಂದ್ರೆ ಹೂಳಲ್ಲ ಮಣ್ಣು ಎಸ್ಕವೇಟ್ ಮಾಡಬೇಕು. ಜೊತೆಗೆ ಇವತ್ತೇನು ಕಡಂಬೂರ್ ಹಳ್ಳ, ಕೊಂಬೆ ಹಳ್ಳ, ಮತ್ತೆ ಈ ಕಡೆ ಬಿದರಳ್ಳಿಯಿಂದ ಬರ್ತಕ್ಕಂಥ ಹಳ್ಳ, ಎಲ್ಲಿ ನಾವು ಬಿದರಳ್ಳಿಯಲ್ಲಿ ಈಗ ಆಂಜನೇಯನ ದೇವಸ್ಥಾನದ ಹತ್ರ ಸ್ಟಾರ್ಟ್ ಆದ್ರೆ ಅಥವಾ ಅಲ್ಲ ಪಕ್ಕದಲ್ಲಿ ಹಳ್ಳ ಇದೆ, ಆ ಹಳ್ಳ ಅಲ್ಲಿ ನೀರು ಒಂದು ಶುರುವಾದ್ರೆ ನಾವು ಪಾಲಾರ್ ತನಕ ಹೋಗುತ್ತೆ, ಹೌದಾ? ಅದೇ ತರ ಈ ಪಣಕು ಇದು ಯಾವುದು ಕೋಂಬೆ ಹಳ್ಳ, ಆ ಕೋಂಬೆ ಹಳ್ಳಕ್ಕೆ ಬಿಟ್ರೆ ಅದನ್ನು ಸಹ ಬಂದು ಇಲ್ಲಿ ಜಾಯ್ನ್ ಆಗುತ್ತೆ. ಅವತ್ತು ರಾಸ ಕೆರೆನ ರಾಸಪ್ಪನ ಕೆರೆ ಅದನ್ನು ಒಂದು ನೋಡ್ಕೊಂಡು ಹೋದ್ವಿ, ಬಿಡ್ಲಿಲ್ಲ, ಅವತ್ತು ಬಂದಿದ್ವಿ. ಅದನ್ನು ಜಾಲಿ ಕೆರೆ ಅಂತಿದೆ, ಇನ್ನೊಂದು 4 ಎಕರೆ ಅದೊಂದಿದೆ. ಅದು ಸೊ ಅದನ್ನು ಒಂದು ಪ್ಲಾನ್ ಇದೆ, ಅದು ಯಾವ ತರ ಅದಕ್ಕೆ ತುಂಬಿಸ್ಬೇಕು, ಏನ್ ಮಾಡಬೇಕು ಅಂತ. ಬಹುಶಃ ಇದು ಈ 2 ಹಳ್ಳಕ್ಕೆ ನೀವು ಇಲ್ಲಿ ಕುಡಿಯೋ ನೀರು ಅಂತಾನೆ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಿರೋದು. ಬಟ್ ನಮಗೆ ಅಲ್ಲಿಂದ ಬಿಟ್ಟಾಗ ಚೆಕ್ ಡ್ಯಾಮ್ಸ್ ಮಾಡಿಕೊಂಡು ಅಂತರ್ಜಲ ಹೆಚ್ಚಿಸ್ಕೋಬೇಕು, ಬೇರೆ ಯಾವುದು ಡ್ಯಾಮ್ ಮಾಡೋಕ್ಕೆ ಇಲ್ಲಿ ಪ್ರಾವಿಷನ್ ಇಲ್ಲ. ಸೊ ಈ ಥರದ್ದು ಒಂದು ಅವಕಾಶ ಖಂಡಿತವಾಗ್ಲೂ ಇದೆ. ಬಟ್ ಇಷ್ಟು ನೀರು ಏನಾಗ್ತಿದೆ, ನಮಗೆ ಮಳೆ ಬಂದಾಗ ಜೋರಾಗಿ ನೀರು ಬರುತ್ತೆ, ಹೊಟ್ಟೋಗುತ್ತೆ, ಸೀದಾ ಪಾಲಾರ್ ಹೊಟ್ಟೋಗುತ್ತೆ. ಆ ಥರದ್ದು ನಿಲ್ಲಿಸೋ ಕೆಲಸ ಆಗಬೇಕಾಗಿದೆ. ಬಹುಶಃ ಇನ್ನೂ ಒಂದು ಏನಾದ್ರು ಒಂದು ಅವಕಾಶ ಇದೆ ಅಂತೇಳಿ ನಾವು ಪ್ರಶ್ನೆ ಮಾಡಿದ್ದೀವಿ. ಆ ಪ್ರಶ್ನೆ ಮುಖಾಂತರ ಮತ್ತೆ ಈ 6 ರಿಂದ 8 ತಿಂಗಳು ಏನು ನೀರು ಹರಿದು ಹೋಗುತ್ತೆ, ವೇಸ್ಟ್ ಆಗಿ ಹೋಗ್ತಾ ಇದೆ, ಯಾವುದು ಕಾವೇರಿ ಲೆಕ್ಕಕ್ಕಿಲ್ಲ. ಬಟ್ ಅದನ್ನ ಏನಾದರೂ ಈ ಭಾಗಕ್ಕೆ ಕುಡಿಯೋ ನೀರಿಗೆ ಮತ್ತೆ ಅವಕಾಶ ಉಪಯೋಗಿಸ್ಕೊಳ್ಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನು ಸಹ ಪ್ಲಾನಿಂಗ್ ಆಗಿದೆ. ಅದನ್ನ ಸಂಪೂರ್ಣವಾಗಿ DPR ಆಗಿ ಈ ತರ ಬಂದ ಮೇಲೆ ನಾನು ಮಾತಾಡಲಿಕ್ಕೆ ಸರಿ, ಯಾಕಂದ್ರೆ ಮಧ್ಯೆ ಮಾತಾಡಿದ್ರೆ ಮತ್ತೆ ಅದಕ್ಕೆ ಇನ್ನೇನು ಒಂದು ರೀತಿ ಕತೆ ಕಟ್ಟುವ ಅವಶ್ಯಕತೆ ಇಲ್ಲ. ಸೊ ಅದು ಬುದ್ಧಿವಂತಿಕೆ. ಏನು ಸುಮ್ಮನೆ ನೀರು ಹೋಗ್ತಿದೆ, ನಮ್ಮನ್ನ ನಾವು ಬಳಸ್ಕೊಳಕ್ಕೆ ಅದೆಷ್ಟು ಒಂದು 5-7 ಕಿಲೋಮೀಟರ್ ಇದೆ, 6-7 ಕಿಲೋಮೀಟರ್ಲೇ ಇರ್ತಕ್ಕಂಥ 4 ಕಿಲೋಮೀಟರ್ ಅಲ್ಲಿ 4 ರೋಡ್ಗೆ ಅಲ್ಲಿ ಈ ಭಾಗಕ್ಕೆ ಬರ್ಬೇಕಲ್ಲ. ಸೊ ಅಷ್ಟನ್ನ ಅದನ್ನ ಮಾಡ್ಲಿಕ್ಕೆ ಅದು ಒಂದು ಪ್ರಯತ್ನ ಇದೆ. ಈವನ್ ಏನು ನಾವು ಒಡಕೆಳ ನೀರು ಹೋಗುತ್ತೆ ಅದನ್ನ ಯಾವ ತರ ತಡೆದು ನಿಲ್ಸಕ್ ಸಾಧ್ಯನೋ ಅದನ್ನು ಒಂದು ಪ್ಲಾನ್ ಅಲ್ಲಿದೆ. ಆ ಚೆಕ್ ಡ್ಯಾಮ್ಸ್ ನ ಜಾಸ್ತಿ ಮಾಡ್ಕೊಂಡು ಅಂತರ್ಜಲ ಹೆಚ್ಚಲಿಕ್ಕೆ, ಆ 3 ನಳ್ಳಕ್ಕೂ ಚೆಕ್ ಡ್ಯಾಮ್ಸ್ ಮಾಡೋ ರೀತಿಯಲ್ಲಿ ಎಲ್ಲ. ಬಹುಶಃ ಇದಕ್ಕೆಲ್ಲದಕ್ಕೂ ಫಾರೆಸ್ಟ್ ಇಲಾಖೆ ನಮ್ಮ DC ಸಾಹೇಬ್ರವರೇ ಇದೆಲ್ಲದಕ್ಕೂ ಮೊದಲೇ ಈಗ FC ಮುಖಾಂತರ ಹಾಕೊಂಡು ಕ್ಲಿಯರೆನ್ಸ್ ತಗೊಳಕ್ಕೆ ಏನೇನ್ ಮಾಡಬೇಕು ಪ್ಲಾನಿಂಗು ಈಗಾಗಲೇ ಅವ್ರ ಹತ್ರ ಚರ್ಚೆ ಮಾಡ್ತಾ ಇದೀವಿ. ಅದನ್ನ ಸ್ಟೇಟ್ ಅಲ್ಲೂ ಸಹ ಇಟ್ಟು ಅದನ್ನ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನಗಳಾಗ್ತಿದೆ. ಸೊ ಇದೆಲ್ಲ ಒಂದು ಭಾಗ ಏನು ಕಾವೇರಿ ನೀರಾವರಿ ನಿಗಮದಿಂದ ಮಾಡತಕ್ಕಂಥ ಯೋಜನೆ ಬಗ್ಗೆ ಸವಿವರವಾಗಿ ಈಗೇನು ISR ವಿವರಣೆ ಕೊಟ್ಟರು, DCF ಸಾಹೇಬ್ ಕೊಟ್ಟರು, ಮತ್ತೆ AC ಅವರು ಕೊಟ್ಟರು. ಈಗ ನಾನು ಹೇಳ್ತಾ ಇರೋದು ಈಗೆಲ್ಲ ಸಂಪೂರ್ಣವಾಗಿ ಅರ್ಥ ಆಗಿದೆಯಾ ನಿಮ್ಗೆ? ನೀರ್ ಬರೋ ವಿಚಾರ ಅರ್ಥ ಆಗಿದೆಯಾ? ಬಂದ್ರೆ ಸಾಕು, ಬರೋವರೆಗೂ ಡೌಟೇ. ಸೊ ಬರುತ್ತೆ ಒಂದು. ಈಗ ಎರಡನೇದು ಇನ್ನೊಂದು ವಿಚಾರ ನನ್ಗೆ ಮಿಸ್ ಮಾಡದೆ ಹೇಳಲೇಬೇಕು. ಕುಡಿಯೋ ನೀರು ವಿಚಾರ JJMದು ಎಲ್ಲ ಕಡೆ ಪೈಪ್ಲೈನ್ ಆಗಿದೆ. ನಾನು ಗೆದ್ದಾಗಿಂದನು ಅದರ ಬಗ್ಗೆ ಕೇಳಿದಾಗೆಲ್ಲ ಏನೇನು ಈಗ ಬಂದ್ಬಿಡುತ್ತೆ ಇನ್ನೇನು ಆಯ್ತು ಅಂತಿದ್ರೆ ಕೊನೆಗೆ ಒಂದ್ ದಿವಸ ನಾವು ಕೊಳ್ಳೇಗಾಲದಲ್ಲಿ ಮೀಟಿಂಗ್ ತಗೊಂಡು ತಿರುಗಿ ಮತ್ತೆ EDS ರೇಸ್ ಆಗೈತೆ, ಅದು ಅಪ್ರೂವಲ್ ಬಗ್ಗೆ ಅದು ಇಂತಿಂಥ ಸಮಸ್ಯೆಗಳಂತ ಪ್ರಶ್ನೆಗಳು ಮತ್ತೆ ಹೋಗಿದೆ ಸರ್, ಹಂಗಾಗಿ ಆಗಿಲ್ಲ. ಆಕ್ಚುಲಿ ಈಗಾಗಲೇ ಅದು ಸಾಕಷ್ಟು ಡಿಲೇ ಆಗಿದೆ. ಈಗ ಏನಾಗಿದೆ, ಫೈಲ್ ಟು ಫೈಲ್ ನಾನೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಯಾವ್ದ್ರದ್ದು 290 ವಿಲೇಜಸ್ ನೀರು ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು. ಫಸ್ಟ್ ಅದು ಬಂದ್ಬಿಟ್ರೆ ನಿಮ್ಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಕುಡಿಯೋ ನೀರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಇರೋದು ಅಂತರ್ಜಲದ್ದು. ಇದನ್ನ ಮಾಡೋದೇ ಇವಾಗ ನನಗೆ ಚಾಲೆಂಜು. ಈಗೇನು ಈಗ ಮಾನಿಟರ್ ಮಾಡ್ತಾ ಇದ್ದೀನಿ. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ದಿನದಲ್ಲಿ ಒಂದು ಪ್ರಶ್ನೆ, ಒಂದಿನ 1 ಗಂಟೆ ಕಾಲ ಆದ್ರೂ ಅಲ್ಲಿ ಇಲಾಖೆಯಲ್ಲಿ ಹೋಗಿ ಅದನ್ನು ಫಾಲೋ ಅಪ್ ಮಾಡುವಂತ ಕೆಲಸ ಆಗ್ತಾ ಇದೆ. ಬಹುಶಃ ಈಗ ಆಲ್ಮೋಸ್ಟ್ ಹತ್ರಕ್ಕೆ ತಂದಿದ್ದೀವಿ. ಈಗ ಇನ್ನೇನು ಬಾಕಿ ಇದೆ ಸರ್, ಈಗೆಲ್ಲ ಸೆಂಟ್ರಲ್ ಟೀಮ್ ನ್ಯಾಷನಲ್ ಟೀಮ್ ಬಂದು ವಿಸಿಟ್ ಮಾಡಬೇಕು. ಆಕ್ಚುಲಿ ಕೊರೋನಾ ಫ್ಯಾಕ್ಟರ್ಸ್ಗೆ ಅದು ಹೋಗ್ಬೇಕಾಗಿಲ್ಲ ಅಂತ ಇದ್ರು, ಬಟ್ ಆದ್ರೂ ಅದು ಯಾಕೆ ಹೋಯ್ತು ಅಂತ ಗೊತ್ತಿಲ್ಲ. ನಿಮ್ಮಲ್ಲೇ ಕ್ಲಿಯರ್ ಆಗ್ಬಿಟ್ಟಿದ್ರೆ ನಮಗೆ ಇಷ್ಟೊಂದು ನೀರು ಸಮಸ್ಯೆನೇ ಇರ್ತಾರಲ್ಲ, ಈ ಮೀಟಿಂಗೇ ಇರ್ತಾರಲ್ಲ ಅಂತ ಕೇಳಿದ್ರು.
ಹೌದು ಸರ್. ಸರ್ ಟೈಗರ್ ಅಲ್ಲೇ ಇದೆ ಸರ್, ಇಲ್ಲಿಲ್ಲ ಸರ್. ನಮ್ಗೆ ನಾವು ಅದನ್ನ ಯಾಕೆ ಸೇರಿಸ್ರು ಅಂತ ಪ್ರಶ್ನೆ. ಈಗ ಒಂದು ಆಯ್ತಿರಪ್ಪ, ಈಗ ಟೈಗರ್ ನಾವು ಭಾಸ್ಕರ್ ಸರ್ ಒಂದೆರಡು ಸಾರಿ ನಾವು ಹಾಲೇರಿಗೆ ಬಂದಾಗೂ ಈ ಟೈಗರ್ದು ಮಾಡ್ಬೇಕಾ ಅಂತ ಒಂದು ಪ್ರಶ್ನೆ ಇಟ್ಟಿದ್ರು. ಈ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಕೊನೆಗೆ ಎಲ್ರಿಗೂ ಉತ್ತರ ಕೊಟ್ಟಿದ್ದೀವಿ. ಅದ್ರ ಪ್ರಶ್ನೆ ಬರಲ್ಲ. ಇನ್ನೂ ಒಂದು ಪ್ರಶ್ನೆ ಎತ್ತಿದ್ದೀನಿ ಈಗ ಅವ್ರಿಗೇನೆ. ಬಹುಶಃ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಿಯಮನ ಪಾಲಿಸಿದ್ರ ಅಂತ ಒಂದು ಪ್ರಶ್ನೆ ಇದೆ ನನಗೆ. ಬಹುಶಃ ಅದನ್ನು ಅದೆಲ್ಲ ಇದಾವೆ. ಸೊ ಯಾಕಂದ್ರೆ ಇಷ್ಟು ಒಂದು ಜನವಸತಿ ಇರುವಾಗ ಹೇಗೆ ಸಾಧ್ಯ ಅಂತ. ನಿಜ, ನೀವು 20% ಕಾಡಿರೋದು ನಿಜ, 4% ವನ್ಯಧಾಮನ ಮಾಡಿರೋದು ಸರಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಇಷ್ಟೊಂದು ಜನವಸತಿ ಇರೋ ಕಡೆ ನೀವು ನೋಡಿ, ನಾನು ಅದೇ ಅವತ್ತು ನಿಮಗೂ ಆ ಪ್ರಶ್ನೆ ಬಂದಿದ್ದು. ಇವತ್ತು ಇಡೀ ಜಿಲ್ಲೆಯಲ್ಲಿ ಹನೂರು ತಾಲೂಕು, ಇಡೀ ರಾಜ್ಯದಲ್ಲೇ ಹನೂರು ತಾಲೂಕು ವಿಭಿನ್ನ. ಈ ಪ್ರಶ್ನೆ ನಿಮಗೆ ಹೇಳಲೇಬೇಕು ನಾನು. ಇವತ್ತು ಕೊಳ್ಳೇಗಾಲ ಇರ್ಬೋದು, ಚಾಮರಾಜನಗರ ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, ಎಸ್ ಟಿ ಕೋಟೆ ಇರ್ಬೋದು, ಮೈಸೂರು ಇರ್ಬೋದು, ಹುಣಸೂರು ಇರ್ಬೋದು, ಅಥವಾ ಪಿರಿಯಾಪಟ್ಟಣ ಇರ್ಬೋದು, ಇಷ್ಟು ತಾಲೂಕುಗಳು ಅಥವಾ ಒಂದು ಕಾನ್ಸ್ಟಿಟ್ಯೂನ್ಸಿಗಳಿಗೆ ಬರೀ ಒಂದು ಭಾಗಕ್ಕಷ್ಟೇ ಸೀಮಿತ ಆಗಿದೆ ಫಾರೆಸ್ಟ್. ಏನೋ ಅಥವಾ ಪಶ್ಚಿಮಕ್ಕೆ ಇರ್ಬೋದು ಅಥವಾ ದಕ್ಷಿಣಕ್ಕೆ ಇರ್ಬೋದು. ಬಟ್ ಈ ಹನೂರು ತಾಲೂಕು ಹೆಂಗಿದೆಯಪ್ಪ, ಸುತ್ತಕೊಂಡಿದೆ, ನಾವು ಒಳಗಡೆ ಇದ್ದೀವಿ. ಇದನ್ನ ಹೋಗಿ ವನ್ಯಜೀವಿ ಮಾಡಿಬಿಟ್ರೆ ನಾವು ಇಲ್ಲ ಅದನ್ನೇ ಎಲ್ಲ ನಾವು ಬೆಂಗಳೂರು ಪಕ್ಕ ಜಾಗ ಕೊಟ್ಬಿಡಿ, ನಮಗೆ ಎಲ್ಲ ನೋಡ್ಬಿಡ್ತೀವಿ. ಅಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ಅಲ್ಲಪ್ಪ, ಈಗ ಬೆಂಗಳೂರು ಪಕ್ಕ ಕೊಟ್ಬಿಡ್ಲಿ ನಮಗೆ, ಅಲ್ಲೆಲ್ಲ ರಾಮನಗರನೋ ಮಂಡ್ಯ ಬೇಡ, ರಾಮನಗರ ಕೊಡ್ಲಿ ಸಾಕು. ಈಗ ಹುಟ್ಟಾಯ್ತೆ ಇಷ್ಟೊಂದು ಜನವಸತಿ ಪ್ರದೇಶದಲ್ಲಿ ನಮ್ಗೆ ಇಷ್ಟು ಸಮಸ್ಯೆ. ಈ ಇನ್ನು ಈಗ ನಾವು ಜೊತೆಯಲ್ಲೇ ಬಾಳ್ಬೇಕು, ಬೇರೆ ವಿಧಿ ಇಲ್ಲ. ಅದನ್ನ ತೆಗೆದ್ರೆ ಇನ್ನೊಂದು ಗಂಟೆ ಹೇಳಬಲ್ಲೆ, ಅಷ್ಟು ಸಮಸ್ಯೆ ಇದೆ. ವಿಚಾರ ಇಷ್ಟು ಒಂದು ಇದಾವೆ. ಇದು ಒಂದು ಇಲಾಖೆದು ಇಷ್ಟೊಂದು ಸಮಸ್ಯೆ, ಈ ಭಾಗಕ್ಕೆ ಇಷ್ಟು ನೀರಿನ ಒಂದು ಸಮಸ್ಯೆ. ನೀವು ಒಂದೊಂದು ಪಂಚಾಯತಿದು ಒಂದೊಂದು ಗಂಟೆ ಹೇಳಬಲ್ಲೆ ಎಲ್ಲ ಇಲಾಖೆಗಳ ಸಮಸ್ಯೆಗಳು. ಆ ಥರ ಇದಾವೆ. ರಸ್ತೆಗಳು ಹೆಂಗಿತ್ತು, ಆರೋಗ್ಯದ ವಿಚಾರವಾಗಿ ಹೆಂಗಿತ್ತು, ಇದು ಮುಖ್ಯವಾಗಿ ಕುಡಿಯೋ ನೀರು, ಇನ್ನು ಕರೆಂಟ್ ವಿಚಾರ, ಇನ್ನು ಶಾಲೆಗಳ ಬಗ್ಗೆ ತಗೊಂಡ್ರೆ ಅದು ಬಹಳಷ್ಟಿದೆ. ಒಂದೊಂದು ತುಂಬಾ ಚಾಲೆಂಜಸ್ ಇದೆ. ಪ್ರತಿಯೊಂದು ಚಾಲೆಂಜ್ ಇಲ್ಲಿ. ಏನು ನಾವು ನೀರಿನ ಬಗ್ಗೆ ಇಷ್ಟು ಒಂದು ಒತ್ತು ಕೊಡ್ತಾ ಇದ್ದೀವಿ. ಮೊದಲು ಇದಕ್ಕೊಂದು ಶಾಶ್ವತವಾದ ಪರಿಹಾರ ಹುಡುಕ್ಲೇಬೇಕು ಅನ್ನೋ ಒಂದು ತೀರ್ಮಾನದಿಂದ ಇದು ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮೆಲ್ಲರ ಸಹಕಾರ ಇರಲಿ. ನೀವೇನು ಇವತ್ತು ಸೇರಿದ್ದೀರಾ, ಇದೇ ರೀತಿ ನೆಕ್ಸ್ಟ್ ಒಂದು ಪ್ರೋಗ್ರೆಸ್ ಆದ್ಮೇಲೆ ಖಂಡಿತವಾಗ್ಲೂ ಮೀಟ್ ಮಾಡೋಣ, ಮೀಟಿಂಗ್ ಮಾಡೋಣ. ನಿಮಗೆ ಸವಿವರವಾಗಿ ಡೀಟೇಲ್ ಕೊಡ್ತೇನೆ. ಆಗ್ಬೋದಾ? ಯಾಕಂದ್ರೆ ಒಂದೊಂದು ಹಂತದಲ್ಲೂ ಒಂದು ಮೀಟಿಂಗ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಅದು ಗ್ಯಾರಂಟಿ ಇರಲ್ಲ. ಬಿಡಬೇಡ ಅಂತಾನೆ ಹೇಳ್ತಾರದು. ಸೊ ಇದು ಬಹಳ ಮುಖ್ಯ. ಯಾಕೆಂದ್ರೆ ನಾನು ಇವರು 3 ತಿಂಗಳಲ್ಲಿ ಮಾಡಬೇಕು ಅಂತೇಳಿ ಒಂದು ಕಂಡೀಷನ್ ಹಾಕ್ಬಿಟ್ಟು ಹೋಗಿದ್ದೆ ನಾನು ಇಲ್ಲಿ ಮೀಟಿಂಗ್ ಮಾಡೋ. ಆಗಿಲ್ಲ ಅಂತಂದಾಗ ಅದಕ್ಕೆ ಶುರು ಮಾಡಿದ್ರು. ಬಹುಶಃ ಇನ್ನು 3 ತಿಂಗಳಾಯ್ತು ಆಗಿಲ್ಲ ಅಂತ. ಬಹುಶಃ ಅಂದ್ರೆ ಹಾಲೇರಿ ವಿಚಾರವಾಗಿ ಬಹುಶಃ ಈಗ ಅಟ್ಲೀಸ್ಟ್ ಒಂದು 7 ತಿಂಗಳಿಗಾದ್ರೂ ಮುಗಿಸಿದ್ದೀನಿ ಅನ್ನೋದು ನನಗೆ ಸೊ ಇಷ್ಟು ಒಂದು ವಿಚಾರ ಖಂಡಿತವಾಗ್ಲು ಅದು ಮಾಡಿದ್ವಿ. ಯಾಕೆಂದ್ರೆ ಅದು ಸ್ಟೇಟ್ ಬೋರ್ಡ್ಗೆ ಹೋಗಿ ಅಪ್ರೂವಲ್ ತಗೊಂಬಂದು ತಂದಿರೋದು. ಆ ಅಪ್ರೂವಲ್ ಆದ್ಮೇಲೆ 20 ದಿವಸ ಬೇಕಾಯ್ತು ಅವ್ರು ನಮಗೊಂದು ಕ್ಲಿಯರೆನ್ಸ್ ಕೊಡ್ಲಿಕ್ಕೆ. 20 ದಿವಸನೂ 25 ದಿವಸ ಆರ್ಡರ್ ತಗೊಂಡು ಕೊಡ್ಲಿಕ್ಕೆ. ಅದು ಆರ್ಡರ್ ಸೈನ್ ಆಗಕ್ಕೆ ಒಂದೊಂದ್ಸರಿ ತಿಂಗಳಾಗತ್ತೆ ಆರ್ಡರ್ ಆದ್ಮೇಲೆ. ಈ ಥರದ್ದು ಸಮಸ್ಯೆಗಳು ನಿಮಗೆ ಸವಿವರವಾಗಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಒಂದೊಂದು ಈಗ ಈ ನಿಮ್ಮ ನೋವು ಅದು ದೇವ್ರಿಗೊಬ್ಬನಿಗೆ ಗೊತ್ತು, ಇನ್ಯಾರಿಗೆ ಹೇಳಿದ್ರು ಇದು ಕೇಳಲ್ಲ ಇಲ್ಲಿ. ಬಟ್ ಆದರೆ ಅದನ್ನ ಅರ್ಥ ಮಾಡಿಕೊಂಡು ಹೇಗಾರು ಮಾಡಿ ತಲುಪಿಸಲೇಬೇಕು. ಯಾಕೆಂದ್ರೆ ಒಂದೊಂದು ಸಂಸಾರದಲ್ಲೂ ಅವ್ರದ್ದೇ ಆದ ಕಷ್ಟಗಳಿದಾವೆ. ನೀರಿನ ಸಮಸ್ಯೆ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಪ್ರತಿಯೊಂದು. ಈಗೇನು ಇವತ್ತು ತಾವೇನು ಒಂದು ರೈತಾಪಿ ವರ್ಗವಾಗಿ ಇಲ್ಲಿ ಏನು ಕಷ್ಟ ಪಡ್ತಾ ಇದ್ದೀರಾ, ಅದು ನಿಜವಾಗ್ಲೂ ದೇವರೊಬ್ಬರಿಗೆ ಗೊತ್ತಾ ಕಷ್ಟ. ಇನ್ನು ಬಹುಶಃ ಮನುಷ್ಯರಿಗೆ ನಾವು ಹೇಳ್ತಾ ಹೋದ್ರೆ ಅದಕ್ಕೆ ಎಲ್ಲೂ ಇಲ್ಲ ಅದು. ಸೊ ಅದರಿಂದ ಇದಕ್ಕೆ ಹೇಗಾರು ಮಾಡಿ ನೀರು ತರಲೇಬೇಕು. ನಾವು ಹೆಂಗಾರು ಮಾಡಿ ಈ ಸಾರಿ ಬಡ್ಜೆಟಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ERC ಕ್ಲಿಯರ್ ಆಗ್ಬಿಡ್ಲಿ, ಆ ದೇವರಲ್ಲಿ ಬೇಡ್ಕೊತಾ ಇರೋದು.
ಬಹುಶಃ ಮಹೇಶ್ ಸರ್ ಇದ್ರೆ ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು, ಮಾದೇವಪ್ಪನವರು, ಆಮೇಲೆ MP ಸಾಹೇಬರು ಎಲ್ಲರೂ ಸೇರಿ ಬಹುಶಃ ಇದು ಒಕ್ಕೋರ್ಲಾಗಿ ಇದು ಮಾಡಲೇಬೇಕು. ಅದರಲ್ಲೂ ರಾಮಾಪುರ ಹೋಬಳಿಗೆ ಈ ಒಂದು ಉಡುತರಹಳ್ಳಿ ಏತ ನೀರಾವರಿ ಸ್ಕೀಮನ್ನು ತರಲೇಬೇಕು ಅನ್ನೋ ಒಂದು ಆಟದಲ್ಲಿದ್ದೀವಿ. ಖಂಡಿತವಾಗ್ಲೂ ಏನು ಈಗ ಮಾದಪ್ಪ ಇರ್ಬೋದು, ಯೇಸು ಕ್ರಿಸ್ತ ಇರ್ಬೋದು, ಎಲ್ಲರೂ ಸಹ ಈ ಒಂದು ನಮಗೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ನಾನು ಆಶಿಸಬಲ್ಲೆ. ಬೇರೆ ಇನ್ನೇನು, ಯಾಕಂದ್ರೆ ನಾವೀಗ ಈಗಾಗಲೇ ಪರ್ಸನಲ್ ರಿಕ್ವೆಸ್ಟ್ ಆಗಿ ನಾನು ಕೆಲವೆಲ್ಲ ಹೇಳೋಂಗಿಲ್ಲ ಪಬ್ಲಿಕ್ ಅದು ಆಗ್ತಾ ಇದೆ. ನಾನು ತುಂಬಾ ಒಂದು ಆಶಾದಾಯಕವಾಗಿದ್ದೀನಿ, ಹಾಗೆ ಆಗತ್ತೆ ಅನ್ನೋಂಥದ್ದು. ಅದಾದ್ರೆ ಎಲ್ರಿಗೂ ನೆಕ್ಸ್ಟ್ ಬಂದು ಮಾತಾಡ್ಲಿಕ್ಕೆ ನನಗಿನ್ನೂ ಖುಷಿ ಆಗತ್ತೆ ಅನ್ನೋ ಒಂದು ಇದನ್ನ ಮಾತು ಹೇಳಲಿಕ್ಕೆ. ಬಹುಶಃ ಹೇಗಾರು ಮಾಡಿ ಅರ್ಥ ಆಯ್ತಾ. ಈಗ ನಿಮಗೆ ಕುಡಿಯೋ ನೀರ್ದು ಒಂದು ಭಾಗ, ಕುಡಿಯೋ ನೀರ್ದು ನಾವೀಗ ಸೆಂಟ್ರಲ್ ಟೀಮ್ ಬಂದು ಓಕೆ ಮಾಡಿಬಿಟ್ರೆ, ಇವತ್ತು ಓಕೆ ಮಾಡಿದ್ರು ಇನ್ನು 4 ತಿಂಗಳು ಬೇಕು ಕೆಲಸ ಮಾಡಕ್ಕೆ. ಅದನ್ನೇ ಹೇಳ್ತಾ ಇದೀನಲ್ಲ, ಅದೇ 290 ಹಳ್ಳಿಗಳಿಗೆ ನೀರು ಕುಡಿಯುವಂಥದ್ದು. ಈಗ ಅದು ಇವತ್ತು ಕ್ಲಿಯರ್ ಆದ್ರೂ 4 ತಿಂಗಳು ಬೇಕು. ಯಾಕಂದ್ರೆ ಡೆಲಿವರಿ ಚೇಂಬರ್ ಅದನ್ನ ಮಾಡಬೇಕು. ಜೊತೆಗೆ ಏನು ಫಾರೆಸ್ಟ್ ಪೈಪ್ಲೈನ್ ಬಂದು ಕನೆಕ್ಟ್ ಮಾಡಬೇಕು. 75% ಈಗ ಕೆಲಸ ಮುಗಿದಿದೆ. ಇನ್ನು 25% ಎಲ್ಲೆಲ್ಲಿ ಫಾರೆಸ್ಟ್ ಇದೆ ಅಲ್ಲಿ ಪೆಂಡಿಂಗ್ ಇದೆ. ಅದಾದ್ರೆ ನಮ್ಗೆ ಕುಡಿಯೋ ನೀರು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಸರ್ ಹೇಗಾರು ಮಾಡಿ, ನನಗೆ ಗೊತ್ತಿಲ್ಲ, ಇನ್ನೂ ಒಂದು ತಿಂಗಳು ಅಥವಾ 2 ತಿಂಗಳು ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಟೆಲ್ ಇಟ್ ಇನ್ ಪಬ್ಲಿಕ್, ಬಟ್ ನಾನು ಮುಂದೆ ಹೆಜ್ಜೆ ಇಡಲೇಬೇಕಾಗತ್ತೆ ಸರ್ ನೀರಿಗೋಸ್ಕರ. ಅದನ್ನ ಒಗಟಾಗಿ ಹೇಳ್ತಾ ಇದ್ದೀನಿ. ಸೊ ಅಂತ ಒಂದು ಸಮಯಕ್ಕೆ ನಾನು ಬರದೇ ಇರೋದಕ್ಕಾಗಲಿ, ಹೇಗಾರು ಮಾಡಿ ಅಷ್ಟೊಳಗಡೆ ಅಪ್ರೂವಲ್ ತರೋಂಗೆ ಮಾಡೋಣ. ನಾನು ಆದ್ರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೀನಿಯರ್ ಆಫೀಸರ್ಸ್ನ. ಯಾಕೆಂದ್ರೆ ಈಗ ಕುಡಿಯೋ ನೀರೇ ಇಲ್ಲ ಅಂತಂದ್ರೆ ಮತ್ತೆ ಇನ್ನೆಲ್ಲಿ ನಮ್ಮನ್ನ ಇದು ಬೋಲ್ ನೀರೆಲ್ಲ ತಗೊಂಡೋಗಿ ಇಟ್ಕೊಳ್ಳಿ ಹೋಗಿ ನಿಮ್ ಬರೀ ಫಾರೆಸ್ಟ್ ಇದಕ್ಕೋಸ್ಕರ. ಓಕೆ, ನಾನು ಮುಂದುವರೆದು ಒಂದು ಪ್ರಯತ್ನ ಮಾಡ್ತೀನಿ, ಬಿಡಲ್ಲ. ಅಂತ ಸಂದರ್ಭ ಬಂದ್ರೆ ನಿಮ್ಮನ್ನ ಬರಕ್ಕೆ ಹೇಳ್ತೀನಿ, ಬರಬೇಕಾಗತ್ತೆ. ಇಷ್ಟಂತ ಹೇಳಬಲ್ಲೆ, ಇನ್ನಿಚ್ಗೆ ನಾನು ಹೇಳಲ್ಲ. ಕುಡಿಯೋ ನೀರ್ದು ನನ್ನ ಪ್ರಕಾರ ಇನ್ನೊಂದು 6 ತಿಂಗಳಲ್ಲಿ ಕ್ಲಿಯರ್ ಆಗಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅದಾದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ಅಂತರ್ಜಲದ್ದು ಈಗೇನು DPR ಆಗಿದೆ, ERC ಮೀಟಿಂಗ್ ಆಗಿ ಬೋರ್ಡ್ಗೆ ಹೋಗಿ ಇದನ್ನ ಕ್ಯಾಬಿನೆಟ್ ಜೊತೆಗೆ ಏನಾದ್ರು ಬಜೆಟ್ ಅಲ್ಲಿ ಬಂದ್ಬಿಟ್ರೆ ಸಂತೋಷ. ಅದಿನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದನ್ನು ಹಾಗೆ ಆಗತ್ತೆ. ಅದು ಒಂದು ಕಾಲಮಿತಿ ತಗೊಳುತ್ತೆ. ಸೊ ಅದರಿಂದ ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ಫಸ್ಟ್ ಕುಡಿಯೋ ನೀರ್ದು ಅದೇನು ಬೇಕೋ ಅದು ನಾನು ಹಿಂದೆ ಬಿದ್ದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು 6 ತಿಂಗಳು ಅಥವಾ 8 ತಿಂಗಳಲ್ಲಿ ಅದು ಬರಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬಹುಶಃ ಅದನ್ನು ಮೀರಿ ಹೋಗೋಕ್ಕೆ ನಾನು ಸಹ ತೆರೆಯೋಕ್ಕಿನ್ನ ಟೈಮ್ ಇಲ್ಲ. ಯಾಕೆಂದರೆ ಅವರು ಕೆಲವೆಲ್ಲ ಮಾತು ಬೇಡ. ಸೊ ಅದನ್ನು ಆದಷ್ಟು ಬೇಗ ಅದನ್ನು ಮಾಡಲಿಕ್ಕೆ ಎಲ್ಲ ಥರದ ಒಂದು ಪ್ರಯತ್ನ ಮಾಡೋಣ. ಸೊ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕಿದೆ. ನೆಕ್ಸ್ಟ್ ಅಪ್ಡೇಟ್ ಮಾಡಲಿಕ್ಕೆ ಬಹುಶಃ ಇನ್ನೊಂದು ಮೀಟಿಂಗು ನೋಡಿಕೊಂಡು ಹೇಳೋಣ. ಯಾವ್ದಾದ್ರು ಹಂತದಲ್ಲಿ ಆದಮೇಲೆ ನಾನು ಖಂಡಿತವಾಗಿ ಇಂಥದ್ದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಖುಷಿಯಿಂದ ಬಂದು ಹೇಳಲಿಕ್ಕಾಗಲಿ. ಬಹುಶಃ ನೀವು ಸಹ ಇಲ್ಲಿಂದ ಲೆಕ್ಕ ಇಟ್ಕೊಳ್ಳಿ, ಹಿಂದಿಂದ ಬೇಡ, ಇಲ್ಲಿಂದ ಲೆಕ್ಕ ಮುಂದಕ್ಕೆ ತಗೊಂಡು, ಬೇರೆ ಮಾತೇ ಬೇಡ. ಮಾಡಲಿಲ್ಲ ಅಂದರೆ ದಂಡಗೂ ಸೇರಿಸ್ಬೇಡಿ. ಧನ್ಯವಾದಗಳು.